ವೆಲ್ಕಮ್ ಬ್ಯಾಕ್ ಗೈಸ್. 4 ಪಾರ್ಟ್ ಮುಗಿಸಿ ಇವಾಗ 5th ಪಾರ್ಟ್ ಬಂದಿದ್ದೀರಾ. ಸೊ ಕಂಗ್ರಾಟ್ಸ್ ಆನ್ ದ್ಯಾಟ್. ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅಟೆಂಡೆನ್ಸ್ ಹಾಕ್ಬಿಡಿ. ಈ ಪಾರ್ಟ್ ಅಲ್ಲಿ ನಾವು ಲಿಸ್ಟ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಲಿಸ್ಟ್ ಅಂದ್ರೆ ಏನು, ಕಾಮನ್ ಆಗಿ ನೀವು ಇಂಗ್ಲಿಷ್ ಅಲ್ಲಿ ಕಲ್ತಿರ್ತೀರಾ ಆಯ್ತಾ. ಲಿಸ್ಟ್ ಅಂದ್ರೆ ಸಮಥಿಂಗ್, ಸಮ್ ಕಲೆಕ್ಷನ್ ಆಫ್ ಐಟಮ್ಸ್ ಅಂತಾನೂ ಸಹ ಹೇಳ್ಬೋದು. ಬಟ್ ಇದು ಪೈಥಾನ್ ಅಲ್ಲಿ ಆಕ್ಚುಲಿ ಹೇಗೆ ವರ್ಕ್ ಆಗುತ್ತೆ, ಏನಿದು, ಅದರಲ್ಲಿ ಯಾವ ಆಪರೇಷನ್ಸ್ ಮಾಡ್ಬೋದು, ಯಾವ ಮೆಥಡ್ಸ್ ಇದೆ, ಯಾವ ಫಂಕ್ಷನ್ಸ್ ಇದೆ, ಇದೆಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊತಾ ಇರ್ತೀವಿ. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವು ಅರೇಸ್ ಅಂತ ಕೇಳಿರ್ತೀರಾ, ಅದನ್ನ ಪೈಥಾನ್ ಅಲ್ಲಿ ಲಿಸ್ಟ್ ಆಗಿ ನಾವು ತಗೋತೀವಿ. ಅರೇಸ್ ಇದ್ರೂ ಲಿಸ್ಟ್ ಇಸ್ ಅ ಬೆಟರ್ ವೇ ಆಫ್ ಡೂಯಿಂಗ್ ದ ಸೇಮ್ ಥಿಂಗ್ ವಿತ್ ವಾಟ್ ಯು ಡೂ ವಿತ್ ಅರೇಸ್. ಓಕೆ, ಸೊ ಇವಾಗ ಲಿಸ್ಟ್ಸ್ ನಾವು ತಿಳ್ಕೊಳ್ಳೋಕ್ಕೂ ಮೊದಲು ಒಂದು ಅನಾಲಜಿ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮಮ್ಮ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮಮ್ಮ ಇದ್ದಾರೆ, ಯಾರೋ ರಿಲೇಟಿವ್ಸ್ ಬಂದರು ಮನೆಗೆ. ಸೊ ರಿಲೇಟಿವ್ಸು ನಿಮ್ಮ ಮನೆಗೆ ಬರ್ತಾರೆ. ಸೊ ರಿಲೇಟಿವ್ಸು ಮನೆಗೆ ಬಂದಾಗ ಏನೋ ಒಂದು, ಇವಾಗ ಅವ್ರಿಗೆ ಒಂದು ಸ್ವಲ್ಪ ಕಾಫಿ ಟೀನೋ ಏನೋ ಮಾಡ್ಕೊಡ್ತೀವಲ್ವಾ. ಸೊ ಈಗ ಕಾಫಿ ಮಾಡ್ಕೊಡ್ಬೇಕು. ಅದಕ್ಕೆ ನಿಮ್ಮಮ್ಮ ನಿಮ್ಮನ್ನ ಕರೀತಾರೆ. ಸೊ ಕರೆದ್ಬಿಟ್ಟು ಏನು ಹೇಳ್ತಾರೆ, ನನಗೆ ಕಾಫಿ ಪೌಡರ್ ತಗೋಬಾ, ಬ್ರೂ ತಗೊಂಡ್ ಬಾ, ಅದಾದ್ಮೇಲೆ ಶುಗರ್ ತಗೊಂಡ್ ಬಾ, ಅದಾದ್ಮೇಲೆ ಮಿಲ್ಕ್ ತಗೊಂಡ್ ಬಾ ಅಂತ ಹೇಳ್ತಾರೆ. ಓಕೆ, ನೀವೇನ್ ಹೆಂಗ್ ಬರ್ಕೋತೀರಾ ಅದನ್ನ? ನೀವು ಬ್ರೈನ್ ನೀವು ಸುಮ್ಮನೆ ನೆನ್ಪಿಟ್ಕೋಬಹುದು. ಓಕೆ, ಬಟ್ ದೆನ್ ನೀವು ಅದನ್ನ ಬರ್ಕೋಬೇಕಾದ್ರೆ ಇದು ತುಂಬಾ ಜಾಸ್ತಿ ಇದ್ರೆ, ಈಗ ಚಿಕನ್ ಬಿರಿಯಾನಿ ತಗೋಬಾ, ಚಿಕನ್ ಬಿರಿಯಾನಿ ಎಲ್ಲ ಚಿಕನ್ ತಗೊಂಡ್ಬಾ, ಸೊಪ್ಪು ತಗೊಂಡ್ಬಾ, ಕಾಳು ತಗೊಂಡ್ಬಾ, ಅದು ಇದು ಅಂತ ಏನೇನೋ ಹೇಳಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಹೇಳಿರ್ಬೇಕಾದ್ರೆ ನೀವ್ ಹೆಂಗ್ ಬರ್ಕೋತೀರಾ ಅದನ್ನ? ಒಂದು ಚೀಟಿ ಇರುತ್ತೆ, ಅಥವಾ ನಿಮ್ಮ ಮೊಬೈಲಲ್ಲಿ ನೋಟ್ ಪ್ಯಾಡ್ ಏನೋ ಓಪನ್ ಮಾಡ್ಕೋತೀರಾ. ಮಾಡ್ಕೊಂಡು ಇಲ್ಲಿ ಬ್ರೂ, ಶುಗರ್ ಇದನ್ನೆಲ್ಲ ಒಂದೇ ಕಡೆ ಲಿಸ್ಟ್ ಮಾಡ್ಕೋತೀರಾ ಆಯ್ತಾ. ಲಿಸ್ಟ್ ಮಾಡ್ಕೋತಾ ಇದ್ದೀರಾ. ಸೊ ಕಲೆಕ್ಷನ್, ಗ್ರೂಪ್ ಆಫ್ ಐಟಮ್ಸ್ ನ ನೀವು ಒಂದ್ ಕಡೆ ಎಲ್ಲೋ ನೋಟ್ ಡೌನ್ ಮಾಡ್ಕೋತಾ ಇದ್ದೀರಾ. ಸೊ ಆಸ್ ಸಿಂಪಲ್ ಆಸ್ ದಟ್, ಅದನ್ನೇ ಲಿಸ್ಟ್ ಅಂತೀವಿ. ಇದ್ರ ಬದಲು ನೀವು ಇನ್ನೊಂದೇನೋ ಮಾಡ್ಬೋದಾಗಿತ್ತು. ಏನ್ ಮಾಡ್ಬೋದಾಗಿತ್ತು? ಒಂದು ಐದು ಚೀಟಿ ತಗೊಂಡು ಈ ಚೀಟಿಲಿ ಬ್ರೂ, ಈ ಚೀಟಿಲಿ ಶುಗರು, ಈ ಒಂದು ಚೀಟಿಲಿ ಮಿಲ್ಕು, ಈ 5 ಚೀಟಿನ ಇಟ್ಕೊಂಡು ಹೋಗ್ಬಿಟ್ಟು ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ಈ 5 ಚೀಟಿಲಿ ಇರೋದು ಕೊಡಿ ಅಂತ ಸಹ ಹೇಳ್ಬೋದಾಗಿತ್ತು. ಅದು ಎಫಿಷಿಯೆಂಟಾ? ಇಲ್ಲ ತಾನೆ. ಅದೇ ರೀತಿ ಪೈಥಾನ್ ಅನ್ನು ಲಿಸ್ಟ್ಸ್ ನ ಒಂದು ಕಲೆಕ್ಷನ್ ಆಫ್ ಐಟಮ್ಸ್ ನ ಇಡಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ಹೇಗೆ ಅಂತ ನಾನು ಕೋಡಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಟ್ಸ್ ಇದೆ ಇಲ್ಲಿ, ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಫೈಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಇದು ಲಿಸ್ಟ್ಸ್ಗಾಗಿರುತ್ತೆ ಫೈಲು. ಓಕೆ, ಸೊ ನಿಮ್ಮ ಅಮ್ಮಂದು ಏನು ಸ್ಟೋರಿ ಹೇಳಿದೆ ನೋಡಿ, ಅದೇ ಸ್ಟೋರಿ ಇವಾಗ ಮತ್ತೆ ಹೇಳ್ತೀನಿ. ಸೊ ಅವ್ರೇನಾದ್ರೂ ನಿಮಗೆ ಬ್ರೂ, ಮಿಲ್ಕ್ ಮತ್ತೆ ಶುಗರ್ನ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಅದನ್ನ ನೀವು ಹೇಗಿಡ್ಬೋದು? ಐಟಮ್ 1 ಅಂದ್ರೆ ಒಂದು ಫಸ್ಟ್ ಚೀಟಿಲಿ ನೀವು ಬ್ರೂ ಬರ್ಕೋತೀರಾ. ಸೊ ಬ್ರೂ ಅಂತ ಬರ್ಕೊಂಡ್ರಿ, ಆಯ್ತು. ಸೆಕೆಂಡ್ ಚೀಟಿಲಿ ಏನು ಬರ್ಕೋತೀರಾ? ಐಟಮ್ 2, ಶುಗರ್ ಹೇಳಿದ್ದಾರೆ ಅಲ್ವಾ, ಶುಗರ್ ಬೇಕು. ನೆಕ್ಸ್ಟ್ ಏನು ಮಾಡ್ತೀರಾ? ಐಟಮ್ 3. ಓಕೆ, ಸೊ ಐಟಮ್ 3 ಅಂತ ಮಾಡಿ, ನೆಕ್ಸ್ಟ್ ಮಿಲ್ಕ್. ಸೊ ಹಿಂಗೂ ಬರ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಹಿಂಗೆ ಬರ್ಕೊಂಡು ಬಂದ್ರು ನೀವು ಲಾಸ್ಟಲ್ಲಿ ಪ್ರಿಂಟ್ ಮಾಡಿ ಎಲ್ಲ ಐಟಮ್ 1 ಪ್ರಿಂಟ್ ಮಾಡು, ಐಟಮ್ 2 ಪ್ರಿಂಟ್ ಮಾಡು, ಆ ಥರ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ಸೋ ಫೈನ್. ಏನು ಪ್ರಾಬ್ಲಮ್ ಇಲ್ಲ ನೋಡಿ, ಕರೆಕ್ಟಾಗಿ ಪ್ರಿಂಟ್ ಆಗೋದು. ಈಗ ನಾನು ಫಾರ್ ಎಕ್ಸಾಂಪಲ್ ಇವಾಗ ಪ್ರಿಂಟ್ ಮಾಡಿದ್ರೆ ಮಿಲ್ಕ್, ಬ್ರೂ ಮತ್ತೆ ಶುಗರ್ ಪ್ರಿಂಟ್ ಆಯಿತು. ಬಟ್ ದೆನ್ ಮಿಲ್ಕ್ ಬೇಕು ಅಂದರೆ ಮಿಲ್ಕ್ಗೂ ಮತ್ತೆ ಐಟಮ್ 3 ಅಂತ ಮಾಡಬೇಕು. ಸೊ ಪ್ರತಿಯೊಂದಕ್ಕೂ ಒಂದೊಂದು ಚೀಟಿಲ್ ಬರಿತಾ ಇದ್ದೀರಾ. ಎಷ್ಟು ಇನ್ಎಫಿಷಿಯಂಟ್ ಅಪ್ರೋಚ್ ಅದು ನೋಡಿ. ಸೊ ಇವಾಗ ಅವ್ರೇನಾದ್ರು ಚಿಕನ್ ಹೇಳಿದ್ರೆ ಇಲ್ಲೇನೇನೋ ಬರೀತೀರಾ, ನೆಕ್ಸ್ಟ್ ಇನ್ನೊಂದು, ನೆಕ್ಸ್ಟ್ ಇನ್ನೊಂದು, ನೆಕ್ಸ್ಟ್ ಇನ್ನೊಂದು, ನೆಕ್ಸ್ಟ್ ಇನ್ನೊಂದು, ಹಿಂಗೆ 1000 ಐಟಮ್ಸ್ ಇರುತ್ತೆ ಅಂತ ಅನ್ಕೊಡಿ. ಹಿಂಗೆ ತುಂಬಾನೇ ಕಷ್ಟ ಆಗುತ್ತಲ್ವಾ. ಅದಕ್ಕೋಸ್ಕರ ಪೈಥಾನ್ ಅಲ್ಲಿ ಲಿಸ್ಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು, ಫಾರ್ ಎಕ್ಸಾಂಪಲ್ ಇಲ್ಲಿ ಐಟಮ್ 1, ಐಟಮ್ 2, ಐಟಮ್ 3 ಅಂತ ಮಾಡೋ ಬದಲು ಐಟಮ್ಸ್ ಅಂತ ತಗೋತೀವಿ. ನೀವೇನಾದ್ರೂ ತಗೋಬಹುದು, ಅದನ್ನ ಚಂದನ್ ಅಂತಾನು ತಗೋಬಹುದು, ಅದು ತಗೊಳುತ್ತೆ. ವೇರಿಯೇಬಲ್ ನೇಮ್ ಬೇಸಿಕ್ಲಿ. ಸೊ ಐಟಮ್ಸ್ ಅನ್ನೋ ಒಂದು ಇದರಲ್ಲಿ ನಾವು ಸ್ಕ್ವೇರ್ ಬ್ರಾಕೆಟ್ಸ್ ಹಾಕ್ತಿವಿ. ಇಲ್ಲಿವರೆಗೂ ನೀವು ಈ ತರ ಕರ್ವ್ಡ್ ಬ್ರಾಕೆಟ್ಸ್ ನೋಡಿರ್ತೀರಾ. ಓಕೆ, ಇಲ್ಲಿ ನಾವು ಸ್ಕ್ವೇರ್ಡ್ ಬ್ರಾಕೆಟ್ಸ್. ಸೊ ನೋಡಿ, ನಿಮ್ಗೆ ಗೊತ್ತಿರುತ್ತೆ ಸ್ಕ್ವೇರ್ ಬ್ರಾಕೆಟ್ಸ್ ಅಂದ್ರೆ ಏನು ಅಂತ. ಅದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ, ನಿಮ್ ಕೀಬೋರ್ಡ್ ಎಲ್ಲ ಇದೆ ನೋಡ್ಕೊಳ್ಳಿ. ಸೊ ಬೇಸಿಕಲಿ ಇಲ್ಲಿ ನೀವು ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಸೊ ಇಲ್ಲಿ ನನಗೆ ಬ್ರೂ ಇದೆ. ಓಕೆ, ನೆಕ್ಸ್ಟ್ ಇನ್ನೇನಿದೆ? ಶುಗರ್ ಇದೆ. ಇಲ್ಲೊಂದು ತಪ್ಪಿದೆ, ಏನಂದ್ರೆ ಏನೇನು 2 ಐಟಮ್ಸ್ ಇದೆಯಲ್ಲ ಅದ್ರ ಮಧ್ಯ ಕಾಮ ಹಾಕ್ಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮಮ್ಮ ಬ್ರೂ ಶುಗರ್ ಬ್ರೂ ಮತ್ತೆ ಶುಗರ್ ಹೇಳಿರ್ತಾರೆ. ಬ್ರೂ ಶುಗರ್ ಅಂತ ಏನೋ ಹಾಕ್ಬಿಡ್ತೀರ. ಬರ್ಕೋಬೇಕಾದ್ರೆ ಬ್ರೂ ಶುಗರ್ ಅಂತ ಬರ್ಕೊಳಲ್ಲ. ಅದೇನಾಗ್ಬಿಡುತ್ತೆ, ಯಾರೋ ಬ್ರೂ ಕಂಪನಿ ಅವರೇ ಶುಗರ್ನು ತಂದ್ಬಿಟ್ಟಿದ್ರೆ, ಬ್ರೂ ಅವ್ರದೇ ಒಂದು ಶುಗರ್ ಇದ್ರೆ, ಸೊ ಬ್ರೂ ಶುಗರ್ ಕೊಟ್ಬಿಡ್ತಾನೆ ಅಂಗಡಿಯವನು. ಅದ್ರ ಬದಲು ಬ್ರೂನೇ ಬೇರೆ ಕೊಡ್ಬೇಕು, ಅವನು ಕಾಫಿ ಪೌಡರ್ನೇ ಶುಗರೇ ಬೇರೆ ಕೊಡ್ಬೇಕು. ಅವಾಗ ಮಧ್ಯದ ಏನೋ ಸೆಪರೇಟ್ ಮಾಡ್ತೀರಾ ಅಲ್ವಾ ನೀವು ಬರ್ಕೋಬೇಕಾದ್ರೂ ಚೀಟಿಲಿ. ಅದೇ ರೀತಿ ಇಲ್ಲಿ ಕಾಮ ಹಾಕ್ತಿವಿ ನೋಡಿ. ಬ್ರೂ ಆದ್ಮೇಲೆ ಶುಗರ್ ಇದೆ. ಸೊ ಕಾಮ ಆದ್ಮೇಲೆ ಇಲ್ಲಿ ಸ್ಪೇಸ್ ಕೊಡೋದು ಬಿಟ್ಟಿದ್ದು ಅದು ನಿಮಗೆ ಬಿಟ್ಟಿದ್ದು. ಓಕೆನಾ, ಅದೇನು ಕಂಪಲ್ಸರಿ ಇಲ್ಲ. ಬಟ್ ದೆನ್ ಕಾಮ ಹಾಕ್ಬಿಟ್ಟು ನೆಕ್ಸ್ಟ್ ಮಿಲ್ಕ್ ಅಂತ ತಗೋತೀನಿ. ನೆಕ್ಸ್ಟ್ ಇನ್ನೇನೋ ಬೇಕು ಅಂತ ಇನ್ನೇನೋ ಹೇಳಿರ್ತಾರೆ, ಸೊಪ್ಪು ಅಂತ ತಗೋತೀನಿ. ನೆಕ್ಸ್ಟ್ ಕಾಳು ಅಂತ ತಗೋತೀನಿ. ಈ ತರ ನೋಡಿ, ಇಷ್ಟು ಐಟಮ್ಸ್ ನ ಒಂದು ಲಿಸ್ಟ್ ಅಲ್ಲಿ ಇಟ್ಟೆ. ಇದನ್ನ ಲಿಸ್ಟ್ ಅಂತ ಹೇಳ್ತೀವಿ, ಕಲೆಕ್ಷನ್ ಆಫ್ ಐಟಮ್ಸ್. ನಾನು ನೋಟ್ಸ್ ಅಲ್ಲಿ ಒಂದು ಸ್ವಲ್ಪ ಡೆಫಿನೇಷನ್ ಹೇಳ್ಬಿಡೋಣ. ಸೊ ಬೇಸಿಕಲಿ ಏನಂದ್ರೆ, ಎ ಲಿಸ್ಟ್ ಇಸ್ ಎ ಕಲೆಕ್ಷನ್ ಆಫ್ ಐಟಮ್ಸ್ ದಟ್ ಈಸ್ ಆರ್ಡರ್ಡ್. ಆರ್ಡರ್ಡ್ ಅಂದ್ರೆ ಏನು?
ನಾನು ಹೇಳ್ತೀನಿ ಈಗ. ಬೇಸಿಕಲಿ ಇದು ಫಸ್ಟ್ ಪೊಸಿಷನ್ ಇದೆ, ಇದು ಸೆಕೆಂಡ್ ಪೊಸಿಷನ್ ಇದೆ, ಇದು ಥರ್ಡ್ ಪೊಸಿಷನ್ ಇದೆ. ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಅಲ್ಲಿ ನಾನು ಪೊಸಿಷನ್ಗೂ ಇಂಡೆಕ್ಸ್ಗೂ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಇದು 0th ಇಂಡೆಕ್ಸ್ ಅಲ್ಲಿ ಇದೆ, ಫಸ್ಟ್ ಇಂಡೆಕ್ಸ್ ಅಲ್ಲಿ ಇದೆ, ಥರ್ಡ್ ಇಂಡೆಕ್ಸ್ ಅಲ್ಲಿ ಇದೆ. ಸೊ ಅದು ಆರ್ಡರ್ಡ್ ಇದೆ. ಓಕೆನಾ. ನೆಕ್ಸ್ಟ್ ಮ್ಯೂಟೇಬಲ್, ಚೇಂಜ್ ಮಾಡ್ಬೋದು. ಈಗ ಒಂದ್ಸಲ ಶುಗರ್ ಹಾಕ್ಬಿಟ್ರಿ, ನಿಮ್ಮಮ್ಮ ನೋಡ್ತಾರೆ, ಓ ಶುಗರ್ ಆಗ್ಲೇ 1 kg ಇದೆ, ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು ಶುಗರ್ ತೆಗ್ದಾಕ್ಬಿಡು ಅಂತಾರೆ. ಸೊ ಯು ಕ್ಯಾನ್ ರಿಮೂವ್ ದಟ್ ಆಫ್ಟರ್ ಯು ಹ್ಯಾವ್ ಆಡೆಡ್. ಲೈಕ್ ಲಿಸ್ಟ್ ಅಲ್ಲಿ ನೀವು ಕಾಟ್ ಮಾಡ್ಬಿಡ್ತೀರಾ ನೋಡಿ, ಅದೇ ತರ, ಲೈಕ್ ಆಸ್ ಸಿಂಪಲ್ ಆಸ್ ದಟ್. ಅಂಡ್ ದೆನ್ ಅಲೋ ಡೂಪ್ಲಿಕೇಟ್ ಎಲಿಮೆಂಟ್ಸ್. ಓಕೆ. ಸೊ ನೀವು ಬರ್ಕೋಬೇಕಾದ್ರೆ ನಿಮ್ಗೆ ಗೊತ್ತಿರಲ್ಲ, ಲೈಕ್ ಮೊದಲೇ ನಿಮ್ಮಮ್ಮ ಶುಗರ್ ಹೇಳಿದ್ರೆ ಶುಗರ್ ಅಂತ ಬರ್ದಿರ್ತೀರಾ, ಮತ್ತೆ ಶುಗರ್ ಅಂತ ಬರಿಬೋದು. ಸೊ ಇಲ್ಲಿ ನಾನು ಮತ್ತೆ ಶುಗರ್ ಅಂತ ಬರೆದ್ರು ಇದು ತಗೊಳುತ್ತೆ. ಸೊ ಈ ಶುಗರ್ ಜಾಗ ಇಲ್ಲ ಅನ್ಸುತ್ತೆ. ಸೊ ಬ್ರೂ ಅಂತ ತಗೊಳ್ಳೋಣ. ಸೊ ಬೇಸಿಕಲಿ ನಿಮಗೆ ಕಾಣಿಸ್ತಿಲ್ಲ ಅಂದ್ರೆ ಲೈಕ್ ಸೊಪ್ಪನ್ನು ತೆಗ್ದ್ಬಿಡೋಣ ನಾವು ಇವಾಗ, ಸದ್ಯಕ್ಕೆ ಬೇಕಾಗಿಲ್ಲ ಸೊಪ್ಪು ಮತ್ತೆ ಕಾಳು. ಸೊ ಓಕೆ. ಸೊ ಇಷ್ಟನ್ನ ನೋಡಿ ಹಿಂಗೂ ಸಹ ಬರಿಬೋದು. ಅದಕ್ಕೋಸ್ಕರ ಇಟ್ಸ್ ಆರ್ಡರ್ಡ್, ಮ್ಯೂಟೇಬಲ್, ಅಲೋ ಡೂಪ್ಲಿಕೇಟ್ ಎಲಿಮೆಂಟ್ಸ್. ಓಕೆ. ನೆಕ್ಸ್ಟ್, ಲಿಸ್ಟ್ ಕ್ಯಾನ್ ಹೋಲ್ಡ್ ಐಟಮ್ಸ್ ಆಫ್ ಡಿಫ್ರೆಂಟ್ ಡೇಟಾ ಟೈಪ್ಸ್ ಸಚ್ ಆಸ್ ಇಂಟೀಜರ್ಸ್, ಸ್ಟ್ರಿಂಗ್ಸ್ ಆರ್ ಇವನ್ ಅದರ್ ಲಿಸ್ಟ್ಸ್. ಸೊ ಅದನ್ನ ಮಾಡೋಕ್ಕೂ ಮುಂಚೆ ನಾನು ಇದನ್ನ ಪ್ರಿಂಟ್ ಮಾಡಿ ತೋರಿಸ್ಬಿಡ್ತೀನಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ನೋಡಿ, ಐಟಮ್ಸ್ ಅಂತ ಪ್ರಿಂಟ್ ಮಾಡ್ತೀನಿ. ನೋಡಿ, ಈ ಡೇಟಾ ಟೈಪ್, ಲೈಕ್ ಈ ಒಂದು ಲಿಸ್ಟ್ ನಾನು ಪ್ರಿಂಟ್ ಮಾಡ್ತಾ ಇದೀನಿ. ಸೊ ಇದನ್ನ ತೆಗ್ದ್ಬಿಡೋಣ. ದಿಸ್ ಇಸ್ ಆಫ್ ನೋ ಯೂಸ್ ನಾವು. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಯಾಕೆ ಲಿಸ್ಟ್ ನ ಯೂಸ್ ಮಾಡ್ತಿದೀವಿ ಅಂತ. ಓಕೆ. ನಾನು ರನ್ ಮಾಡಿದ್ರೆ ನೋಡಿ ಎಲ್ಲ ಒಂದೇ ಸಲ ಬರುತ್ತೆ. ಮತ್ತೆ ಸಲ ಪ್ರಿಂಟ್ ಐಟಮ್ 1, ಪ್ರಿಂಟ್ ಐಟಮ್ 2, ಪ್ರಿಂಟ್ ಐಟಮ್ 3. ಅದರ ಒಂದೊಂದಾಗಿ ಚೀಟಿ ಕೊಡೋದೇನು ಬೇಕಾಗಿಲ್ಲ ಅವ್ರಿಗೆ. ಒಂದೇ ಚೀಟಿ ಕೊಟ್ಟರೆ ಎಲ್ಲಾನು ಅವರು ಪ್ಯಾಕ್ ಮಾಡಿ ನಿಮಗೆ ಕವರಲ್ಲಿ ಕೊಡ್ತಾರೆ. ಆಸ್ ಸಿಂಪಲ್ ಆಸ್ ದಟ್. ಓಕೆ. ಸೊ ಇವಾಗ ಆರ್ಡರ್ಡ್ ಅಂತ ಏನು ನೋಡಿದ್ವು, ಲೈಕ್ ನೀವು ಲೈಕ್ ಇದರಲ್ಲಿ ಸ್ಟ್ರಿಂಗ್ ಅಲ್ಲಿ ನಾನು ನಿಮಗೆ ಲೈಕ್ ಯಾವುದೋ ಒಂದು ಸ್ಟ್ರಿಂಗ್ ಇದ್ರೆ, ಎಸ್ ಅಂತ ಸ್ಟ್ರಿಂಗ್ ಇದೆ ಅಂತ ಅನ್ಕೊಳ್ಳಿ. ಸೊ ಏನೋ ಇದೆ, ಎಸ್, 1 ಸೆಕೆಂಡ್. ಓಕೆ, ಏನೋ ಇದೆ. ಸೊ ಇದರಲ್ಲಿ ಏನ್ ಮಾಡ್ತೀರಾ, S(0) ಅಂತ ಮಾಡಿದ್ರೆ ನಿಮ್ಗೆ ಕೆ ಪ್ರಿಂಟ್ ಆಗ್ತಿತ್ತು ಅಲ್ವಾ. ಅದೇ ರೀತಿ ಐಟಮ್ಸ್ ಅಲ್ಲೂ ಐಟಮ್ಸ್ ಆಫ್ 0 ಅಂತ ಅಂದ್ರೆ ಏನಾಗುತ್ತೆ, 0th ಇಂಡೆಕ್ಸ್ ಅಲ್ಲಿರೋ ಒಂದು ಎಲಿಮೆಂಟ್ ನ ಕೊಡು, ಅದು ಐಟಮ್ಸ್ ಅನ್ನೋ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳ್ತೀರಾ. ಓಕೆ. ಸೊ ಇಲ್ಲಿ 0th ಇಂಡೆಕ್ಸ್ ಅಲ್ಲಿ ಬ್ರೂ ಇದೆ. ಸೊ ಬ್ರೂ ಪ್ರಿಂಟ್ ಆಗುತ್ತೆ. ಇದನ್ನೇನಾದ್ರು ನೀವು ಪ್ರಿಂಟ್ ಮಾಡಿದ್ರೆ ನಾನು ನಿಮಗೆ ತೋರಿಸು ಬಿಡ್ತೀನಿ. ಸೊ 0 ಅಂತ ಹಾಕಿದ್ರೆ ಏನ್ ಪ್ರಿಂಟ್ ಆಗ್ಬೇಕು ನೋಡಿ, ಬ್ರೂ ಪ್ರಿಂಟ್ ಆಗ್ತಿದೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ನೋಡಿ, ಇಂಡೆಕ್ಸಿಂಗು ತುಂಬಾನೇ ಇಂಪಾರ್ಟೆಂಟು. ನೀವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ, ಇಂಟರ್ವ್ಯೂ ಕ್ವಶನ್ಸ್ ಮಾಡಬೇಕಾದ್ರಂತೂ ಈ ಇಂಡೆಕ್ಸಿಂಗ್ ನೋಡಿ, ಇಲ್ಲಿ 0 ಅಂತ ಹೇಳ್ಕೊಟ್ಟಿದ್ದೆ, ಆಮೇಲೆ -1 ಅಂತ ಬಂದ್ರೆ ಈ ಬ್ರೂ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಬ್ರೂ 2 ಅಂತ ತಗೋತೀನಿ ಇದನ್ನ. ಸೊ ಹಿಂಗೆ ರನ್ ಮಾಡಿದ್ರೆ ನೋಡಿ, ಇಲ್ಲಿ ಬ್ರೂ 2 ಪ್ರಿಂಟ್ ಆಗ್ತಾ ಇದೆ. ಸೊ ಬ್ರೂ 2 ಯಾಕೆ ಪ್ರಿಂಟ್ ಆಗ್ತಾ ಇದೆ, ಅದು ಲಾಸ್ಟ್ ಅಲ್ಲಿ ಇದೆ. ಮೈನಸ್ ಅಂತ ಹಾಕಿದ ತಕ್ಷಣ ನೀವು ರಿವರ್ಸ್ ಹಿಂದೆಯಿಂದ ಇಂಡೆಕ್ಸಿಂಗ್ ಮಾಡ್ಕೊಂಡು ಬರ್ತೀರಾ. ಸೊ ಅದು ನಿಮ್ಗೆ ಗೊತ್ತಿರಬೇಕು. ಓಕೆ. ಸೊ ಇವಾಗ ಇದು ಲೈಕ್ ನಿಮಗೆ ಆರ್ಡರ್ಡ್ ಅಂದ್ರೆ ಏನು ಗೊತ್ತಾಯ್ತು, ಡೂಪ್ಲಿಕೇಟೆಡ್ ಅಂದ್ರೆ ಏನು ಗೊತ್ತಾಯ್ತು, ಚೇಂಜ್ ನ ನಾವು ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದರಲ್ಲಿ ಇಂಟೀಜರ್ಸು ಇರ್ಬೋದು, ಸ್ಟ್ರಿಂಗ್ಸು ಇರ್ಬೋದು, ಅದರ್ ಲಿಸ್ಟ್ಸು ಸಹ ಇರ್ಬೋದು ಅಂತ ಹೇಳಿದರೆ. ಸೊ ಬೇಸಿಕಲಿ ಇದರೊಳಗೆ ನೀವು ಏನಾದರೂ ಇಡ್ಬೋದು. ಈಗ ಇನ್ನೊಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ, ಎಲ್ ಅಂತ. ಇದರೊಳಗೆ ನೋಡಿ ನಂಬರ್ ಇಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಬ್ರೂ ಅಂತ ಇಡ್ತೀನಿ. ಅದಾದ್ಮೇಲೆ ಇನ್ನೊಂದೇನೋ ಟ್ರೂ ಅನ್ನೋ ಒಂದು ಡೇಟಾ ಟೈಪು. ಸೊ ಬೇಸಿಕಲಿ ಒಳಗಡೆ ಇರೋ ಎಲ್ಲಾ ಎಲಿಮೆಂಟ್ಸು ಒಂದೇ ಡೇಟಾ ಟೈಪ್ ಇರಬೇಕು ಅನ್ನೋ ಅಂತ ಯಾವುದೇ ರಿಸ್ಟ್ರಿಕ್ಷನ್ ಪೈಥಾನ್ ಅಲ್ಲಿ ಇಲ್ಲ. ಸೊ ನೋಡಿ, ಇಲ್ಲಿ ಇಂಟೀಜರ್ ತಗೊಂಡಿದ್ದೀನಿ. ಅದಾದ್ಮೇಲೆ ಬ್ರೂ ಅಂದ್ರೆ ಅದು ಸ್ಟ್ರಿಂಗು, ಕೋಟ್ಸ್ ಇದೆ ಅಂದ್ರೆ ಸ್ಟ್ರಿಂಗು. ನೆಕ್ಸ್ಟ್ ಬೂಲಿಯನ್ ತಗೊಂಡಿದ್ದೀನಿ. ಆ ಥರ ನೀವು ಯಾವ್ದಾದ್ರು ಡೇಟಾ ಟೈಪ್ನ ಲಿಸ್ಟ್ ಒಳಗಡೆ ಇಡ್ಬೋದು. ಲಿಸ್ಟ್ ಒಳಗಡೆ ಲಿಸ್ಟ್ನೇ ಇಡ್ಬೋದು. ನೋಡಿ, ಇಲ್ಲಿ ಲಿಸ್ಟ್ ಒಳಗಡೆ ಲಿಸ್ಟ್ ಮಾಡೋದ್ನಾ 1 2 3 ಅಂತ ತಗೊಂಡೆ. ಏನಾಯ್ತು ಇದರಲ್ಲಿ, ಲೈಕ್ ಸೊ ಬೇಸಿಕಲಿ ಇಲ್ಲಿ ಏನು ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ ಅಂದ್ರೆ, ಇಲ್ಲಿ ಒಳಗಡೆ ಇರೋ ಡೇಟಾ ಟೈಪು ಏನಾದರೂ ಆಗಿರ್ಬೋದು. ಒಂದು ಎಲಿಮೆಂಟ್ ಸ್ಟ್ರಿಂಗ್ ಆದ ತಕ್ಷಣ ಇರೋವೆಲ್ಲ ಸ್ಟ್ರಿಂಗೇ ಆಗಿರ್ಬೇಕಂತ ಏನಿಲ್ಲ. ಸೊ ಆ ಥರ ಪೈಥಾನ್ ಅಲ್ಲಿ ಇದೆ. ಓಕೆ. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ನಾವು ಬೇಸಿಕಲಿ ಡೆಫಿನೇಷನ್ ಅಲ್ಲಿ ಏನಿತ್ತು ಎಲ್ಲ ತಿಳ್ಕೊಂಡ್ವು. ನೆಕ್ಸ್ಟ್ ಲಿಸ್ಟ್ ನಾವು ಕ್ರಿಯೇಟ್ ಮಾಡಿದೀವಿ. ಸೊ ಈ ಲಿಸ್ಟ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಏನೋ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ಳಿ. ಚೇಂಜ್ ಏನೋ ಒಂದು ಆಪರೇಷನ್ ಮಾಡ್ತಾ ಇದ್ದೀರಾ. ಸೊ ಆಪರೇಷನ್ ಮಾಡೋಕ್ಕೆ ನೀವು ಫಂಕ್ಷನ್ಸ್ ಯೂಸ್ ಮಾಡ್ಬೋದು ಆ್ಯಂಡ್ ಮೆಥಡ್ಸ್ ಯೂಸ್ ಮಾಡ್ಬೋದು. ಇವಾಗ ನಿಮಗೆ ಮೆಥಡ್ಸ್ಗೂ ಫಂಕ್ಷನ್ಸ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೇಳ್ಕೊಡ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ಏನೋ ಒಂದು ಆಪರೇಷನ್ ಮಾಡಬೇಕು ಅಂದರೆ ನಿಮ್ಮ ಬಾಡಿ ಆಪರೇಷನ್ ಮಾಡಿಬಿಟ್ಟು ಏನೋ ಮಾಡ್ತಾರೆ ನೋಡಿ, ಅದೇ ರೀತಿ ಐಟಮ್ಸ್ಗೂ ಏನೋ ಒಂದು ಆಪರೇಷನ್ ಮಾಡಬೇಕು. ಈಗ ನಿಮ್ಮಮ್ಮ ಫಾರ್ ಎಕ್ಸಾಂಪಲ್ ಲಾಸ್ಟಲ್ಲಿ ಏನು ಹೇಳಿದೆ ನಾನು, ಸೊ ಏನೇನೋ ಬರ್ಕೊಂಡಿರ್ತೀರಾ. ಇವಾಗ ಹೇಳಿದ್ನಲ್ಲ ಅದನ್ನು ತೆಗೆದ್ಬಿಡು ಅಂತ ಹೇಳ್ತಾರೆ. ಸೊ ಈ ಬ್ರೂ 2 ಅನ್ನೋದನ್ನ ತೆಗಿಬೇಕು ಅಂತ ಅನ್ಕೊಳ್ಳಿ ಲಿಸ್ಟಿಂದ. ಆಗ ಏನು ಮಾಡ್ತೀರಾ, ಪೇಪರಲ್ಲಿ ಏನೋ ಕಾಟ್ ಮಾಡ್ತೀರಾ. ಸೊ ಪೈಥಾನಲ್ಲಿ ಒಂದು ಮೆಥಡ್ ಇರುತ್ತೆ ಅದಕ್ಕೆ. ಸೊ ಐಟಮ್ಸ್, ಸೊ ಇದು ಫಸ್ಟ್ ಐಟಮ್ಸ್ ಪ್ರಿಂಟ್ ಮಾಡೋಣ. ಸೊ ಐಟಮ್ಸ್ನ ಇದು ಫಸ್ಟ್ ಪ್ರಿಂಟ್ ಮಾಡುತ್ತೆ. ಇದಾದ್ಮೇಲೆ ಅಮ್ಮ ಬೇಡ ಅಂತ ಹೇಳಿದ್ದಾರೆ. ಸೊ ಅಮ್ಮ ಲಾಸ್ಟಲ್ಲಿ ಏನು ಹೇಳಿದೆ, ಐಟಮ್ ತೆಗೆದ್ಬಿಡು ಅಂತ. ಸೊ ಐಟಮ್ಸ್ ಡಾಟ್ ಪಾಪ್ ಅಂತ ಮಾಡಿದ್ರೆ, ಸೊ ಐಟಮ್ಸ್ ಡಾಟ್ ಪಾಪ್ ಅಂತ ಮಾಡಿದ್ರೆ ಲಾಸ್ಟಲ್ಲಿ ಏನು ಅಮ್ಮ ಹೇಳಿದ್ರು ಅದು ಹೋಗುತ್ತೆ. ಸೊ ಇಲ್ಲಿ ಇಷ್ಟು ಎಲಿಮೆಂಟ್ಸ್ ಇದೆ ಅಲ್ವಾ, ಲಾಸ್ಟ್ ಎಲಿಮೆಂಟ್ನ ಆ ಲಿಸ್ಟಿಂದ ರಿಮೂವ್ ಮಾಡಬೇಕು, ತೆಗ್ದಾಕ್ಬೇಕು ಅಂದರೆ ಜಸ್ಟ್ ಐಟಮ್ಸ್ ಡಾಟ್ ಪಾಪ್ ಮಾಡ್ತೀರಾ. ಈ ಐಟಮ್ ಪ್ರಿಂಟ್ ಆಗಲ್ಲ ನೋಡಿ. ಈಗ ಫಸ್ಟ್ ನಾನು ಮತ್ತೆ ಪ್ರಿಂಟ್ ಮಾಡ್ತೀನಿ. ಸೊ ಪ್ರಿಂಟ್ ಐಟಮ್ಸ್ ಅಂತ ಕೊಟ್ಟರೆ
ಓಕೆ, ಸೊ ಇದು ಫಸ್ಟ್ ಪ್ರಿಂಟ್ ಮಾಡ್ತಾ ಇದೀನಿ. ಅದಾದ್ಮೇಲೆ ಪಾಪ್ ಮಾಡ್ತೀನಿ, ಅಂದ್ರೆ ಲಾಸ್ಟ್ ಎಲಿಮೆಂಟ್ ತೆಗಿತೀನಿ ಮತ್ತೆ ಪ್ರಿಂಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ ಬೇಸಿಕಲಿ ನೋಡಿ, ಫಸ್ಟ್ ಪ್ರಿಂಟ್ ಆಗಿದ್ದು ಇದು. ನೆಕ್ಸ್ಟ್ ಅಮ್ಮ ಏನ್ ಹೇಳಿದ್ರು, ಲಾಸ್ಟ್ನೇ ತೆಗಿ ಅಂತ. ಸೊ ಯಾವ್ದು ಲಾಸ್ಟ್ ಅಲ್ಲಿ ಹೇಳಿದೆ ಅದನ್ನ ತೆಗಿ ಅಂತ. ಸೊ ಬ್ರೂ 2 ತೆಗ್ದೆ ನೋಡಿ, ಬ್ರೂ 2 ಇಲ್ಲಿಲ್ಲ, ಓನ್ಲಿ ಬ್ರೂ ಶುಗರ್ ಮಿಲ್ಕ್ ಇದೆ. ಆಸ್ ಸಿಂಪಲ್ ಆಸ್ ದಟ್. ಅದೇ ರೀತಿ ಈಗ ಅಮ್ಮ ಈಗ ಪಾಪ್ ಮಾಡೋದ್ ಬೇಡ, ಲೈಕ್ ಲೈಕ್ ಲಾಸ್ಟ್ನೇದ್ ಬೇಡ, ಫಸ್ಟ್ ಏನೋ ಹೇಳಿದೆ, ಅದೇನು ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಅದನ್ನ ತೆಗೆದ್ಬಿಡು ಅಂತ ಹೇಳ್ತಾರೆ. ಓಕೆ, ಅವಾಗ ಈ ಪಾಪ್ ಒಳಗೇನೆ 0 ಅಂತ ಹಾಕಿ. ಓಕೆ, 0th ಇಂಡೆಕ್ಸ್ ಅಲ್ಲಿ ಏನಿತ್ತು, ಸೊ 0th ಇಂಡೆಕ್ಸ್ ಅಂದ್ರೆ ಏನು, ಬ್ರೂ. ಸೊ ಇದರಲ್ಲಿ ಬ್ರೂ ಹೋಗುತ್ತೆ. ಇವಾಗ ನೋಡಿ, ಇಲ್ಲಿ ಬ್ರೂ 2 ಹೋಗಿತ್ತು, ನಾನು ರನ್ ಮಾಡಿದ್ರೆ ಇದನ್ನ ನಿಮ್ಗೆ ನೋಡಿ ಬ್ರೂ ಹೋಗಿದೆ, ಶುಗರ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್ ಹೆಂಗ್ ರಿಮೂವ್ ಮಾಡೋದು ಅಂತ ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ಇವಾಗ ಏನೋ ಆಡ್ ಮಾಡಬೇಕು. ಸೊ ಬ್ರೂ ಶುಗರ್ ಮಿಲ್ಕ್ ಅಂತ ಈಗ ಸದ್ಯಕ್ಕೆ ಬರೀ ಇಷ್ಟು ಮಾತ್ರ ತಗೊಳ್ಳೋಣ. ಸೊ ಇದ್ರಲ್ಲಿ ನನಗೆ ಈಗ ಫಾರ್ ಎಕ್ಸಾಂಪಲ್ ಬ್ರೂ ಶುಗರ್ ಮಿಲ್ಕ್ ಏನೋ ಹೇಳಿದ್ರು, ಅದಾದ್ಮೇಲೆ ಅನ್ಕೋತಾರೆ, ಓ ಇವ್ರಿಗೆ ಇಷ್ಟೇ ಮಾಡಿದ್ರೆ ಸಾಕಾಗಲ್ಲ, ಇವ್ರಿಗೆ ನಾನು ಫಾರ್ ಎಕ್ಸಾಂಪಲ್ ಇದ್ರ ಜೊತೆ ಬಿಸ್ಕೆಟ್ಸ್ ಕೊಡಬೇಕು ಅಂತ. ಸೊ ಅಮ್ಮ ಏನ್ ಹೇಳ್ತಾರೆ, ಬಿಸ್ಕೆಟ್ನ ಆಡ್ ಮಾಡ್ಕೊ ಲಿಸ್ಟ್ಗೆ ಅಂತ ಹೇಳ್ತಾರೆ. ಸೊ ಅವಾಗ ಏನ್ ಮಾಡ್ತೀರಾ, ಅಷ್ಟ್ರಲ್ಲಾಗ್ಲೇ ನೀವು ಬರ್ದ್ಬಿಟ್ಟಿರ್ತೀರಾ ಇದು ನಿಮ್ ಲಿಸ್ಟ್. ಸೊ ಅದಕ್ಕೆ ಆಡ್ ಮಾಡಬೇಕು ಅಂದ್ರೆ ಪೈಥನ್ ಅಲ್ಲಿ ಅಪೆಂಡ್ APPEND ಅಂತ ಹಾಕ್ಬಿಟ್ಟು ಅದ್ರೊಳಗಡೆ ಏನ್ ಆಡ್ ಮಾಡಬೇಕು, ಯಾವ್ದೇ ಡೇಟಾ ಟೈಪ್ ಆಗಿರಲಿ, ಇವಾಗ ಸದ್ಯಕ್ಕೆ ಇಲ್ಲಿ ಸ್ಟ್ರಿಂಗು, ಸೊ ಇಲ್ಲಿ ಕೊಡ್ತೀರಾ. ಸೊ ಒನ್ ಆಡ್ ಅಪೆಂಡ್ ಮಾಡ್ಬೇಕಂದ್ರೆ ಒನ್ ಅಪೆಂಡ್ ಆಗುತ್ತೆ. ಬಟ್ ಅಮ್ಮ ಹೇಳಿರೋದು ಏನು, ಅಮ್ಮ ಹೇಳಿರೋದು ಬಿಸ್ಕೆಟ್ಸ್ ತಗೋಬಾ ಅಂತ. ಓಕೆ, ಬಿಸ್ಕೆಟ್. ಓಕೆ, ಏನೋ ಒಂದು, ಸೊ ಇದನ್ನೇ ಹಾಕ್ಬಿಡ್ತೀನಿ. ಸೊ ಯಾವ ಬಿಸ್ಕೆಟು, ಮಾಮ್ಸ್ ಮ್ಯಾಜಿಕ್. ಸೊ ಮಾಮ್ಸ್ ಮ್ಯಾಜಿಕ್ ತಗೊಂಡ್ ಬಾ ಅಂತ ಹೇಳಬೇಕು. ಸೊ ಮಾಮ್ಸ್ ಮ್ಯಾಜಿಕ್. ಓಕೆ, ಸೊ ಇವಾಗ ಇದನ್ನ ನಾನು ರನ್ ಮಾಡಿದ್ರೆ ನೋಡಿ, ಫಸ್ಟ್ ಈ ಲಿಸ್ಟ್ ಇತ್ತು, ಅದಕ್ಕೆ ಅಮ್ಮ ಮಾಮ್ಸ್ ಮ್ಯಾಜಿಕ್ನು ತಗೊಂಬಾ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಮ್ಸ್ ಮ್ಯಾಜಿಕ್ ನ ಎಕ್ಸ್ಟ್ರಾ ಆಡ್ ಮಾಡಿದೆ, ಅಪೆಂಡ್ ಮಾಡಿದೆ. ಸೊ ಪಾಪ್ ಅಂದ್ರೆ ತೆಗಿಯತ್ತೆ, ಅಪೆಂಡ್ ಅಂದ್ರೆ ಒಳಗಡೆ ಹಾಕತ್ತೆ ಲಿಸ್ಟ್ ಒಳಗೆ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಇಲ್ಲಿ ನೀವು, ನಾನು ಮೊದಲೇ ಹೇಳಿದೆ ನೋಡಿ, ಚೇಂಜಬಲ್ ಅಂತ. ಇದೇ ಚೇಂಜಬಲ್ ಅಂದ್ರೆ ಮುಂದೆ ಇನ್ನೊಂದು ಸ್ವಲ್ಪ ಚೇಂಜ್ ಇದೆ, ನಾನು ಹೇಳ್ತೀನಿ. ಲೈಕ್ ಆಕ್ಸೆಸಿಂಗ್ ಹೇಳ್ಕೊಟ್ಟೆ ನಿಮ್ಗೆ. ಸೊ ಆಕ್ಸೆಸ್ ಹೆಂಗ್ ಮಾಡೋದು, ಇಂಡೆಕ್ಸ್ ಈಗ ಸ್ಟ್ರಿಂಗ್ ಹೆಂಗ್ ಮಾಡಿದ್ರಿ ಹಂಗೇನೆ. ನಿಮ್ಗೇನಾದ್ರೂ ಈ ಇಂಡೆಕ್ಸಿಂಗ್ ಅರ್ಥ ಆಗ್ತಿಲ್ಲ, ಈ ಇಂಡೆಕ್ಸ್ ಪೊಸಿಷನ್ ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ, ಇಂಡೆಕ್ಸಿಂಗ್ ಮೇಲೆನೆ ಸೆಪರೇಟ್ ವಿಡಿಯೋ ಬೇಕು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಅದ್ರ ಮೇಲೆನೆ ಸೆಪರೇಟ್ ವಿಡಿಯೋ, ಲೈಕ್ 30 ಮಿನಿಟ್ಸ್ ಮಾತಾಡಿದ್ರೆ ಮಾತಾಡ್ಬೋದು ಅದ್ರ ಮೇಲೆ. ಆ ಥರ ಲೈಕ್ ಸ್ವಲ್ಪ ಪ್ರಾಬ್ಲಮ್ಸ್ ತಗೊಂಡು ಸಾಲ್ವ್ ಮಾಡ್ಬೋದು. ಯಾಕಂದ್ರೆ ಇಂಡೆಕ್ಸಿಂಗ್ ತುಂಬಾನೇ ಇಂಪಾರ್ಟೆಂಟ್. ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಅದು ಅರ್ಥ ಆಗಿದೆ ಅಂತ ಅನ್ಕೊಂಡು ಲಿಸ್ಟ್ ಎಲಿಮೆಂಟ್ಸ್ ಆಕ್ಸೆಸಿಂಗ್ ನ ಜಾಸ್ತಿ ನಾನು ಹೋಗ್ತಿಲ್ಲ. ಸೊ ನಿಮ್ಗೆ ಗೊತ್ತು ನೆಗೆಟಿವ್ ಇಂಡೆಕ್ಸಿಂಗ್ ಹೆಂಗ್ ವರ್ಕ್ ಆಗುತ್ತೆ, ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಈಗ ಮಾಡಿಫೈಯಿಂಗ್ ಲಿಸ್ಟ್ಸ್ ಅಲ್ಲಿ ನಾವು ಅಪೆಂಡ್ ತಿಳ್ಕೊಂಡ್ವು ಅಂಡ್ ಪಾಪ್ ತಿಳ್ಕೊಂಡಿದೀವಿ. ಈಗ ರಿಮೂವ್ ಅಂದ್ರೆ ಏನಿಲ್ಲ ಬೇಸಿಕಲಿ, ಈಗ ಅಮ್ಮಂಗ್ ಗೊತ್ತು. ಸೊ ಬ್ರೂ ಶುಗರ್ ಮಿಲ್ಕ್, ಈಗ ಮಾಮ್ಸ್ ಮ್ಯಾಜಿಕ್ ತೆಗ್ದ್ಬಿಡೋಣ ಇವಾಗ. ಸೊ ಬೇಸಿಕಲಿ ಏನಂದ್ರೆ ಬ್ರೂ ಶುಗರ್ ಮಿಲ್ಕ್ ಹೇಳ್ತಾರೆ, ಅದಾದ್ಮೇಲೆ ಗೊತ್ತಾಗುತ್ತೆ ಅಮ್ಮಂಗೆ, ಓ ಶುಗರ್ ಇದೆಯಲ್ಲ ಇಲ್ಲಿ 1 kg, ಸುಮ್ಮನೆ ಏನಕ್ಕೆ ತರಿಸ್ಲಿ ಅಂದ್ಬಿಟ್ಟು. ಲೈಕ್ ಈಗ ಅಮ್ಮ ಅವ್ರ ದುಡ್ಡಲ್ಲಿ ತರಿಸ್ತಾ ಇರ್ತಾರೆ, ಅಪ್ಪನ ದುಡ್ಡು ಇರಲ್ಲ ಅಲ್ವಾ, ಸುಮ್ಮನೆ ನನ್ನ ದುಡ್ಡಲ್ಲಿ ಏನಕ್ಕೆ ತರಿಸ್ಲಿ, ಅವರೇ ತರ್ತಾರೆ ಅಂತ ಅಂದ್ಬಿಟ್ಟು ಶುಗರ್ನ ತೆಗೆದ್ಬಿಡು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಾ, ಐಟಮ್ಸ್ ಡಾಟ್ ರಿಮೂವ್ ಅಂತ ಮಾಡಿ ಶುಗರ್ನ ರಿಮೂವ್ ಮಾಡಬೇಕು. ಸೊ ಶುಗರ್ ಅಂತ ಇಲ್ಲಿ ಕರೆಕ್ಟಾಗಿ ಕೊಡಬೇಕು. ಇಲ್ಲಿ ಏನಿದೆ ಅದನ್ನ ಹಾಕಿದ್ರೆ ಇಲ್ಲಿ ಫಸ್ಟು ಆ ಲಿಸ್ಟ್ ಅಲ್ಲಿ ಪೈಥಾನ್ ಸರ್ಚ್ ಮಾಡುತ್ತೆ ಶುಗರ್ ಇದೆಯಾ ಅಂತ, ಇದ್ರೆ ಅದನ್ನ ರಿಮೂವ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ರನ್ ಕೊಟ್ರೆ ಇಲ್ಲಿ ನೋಡಿ ಬ್ರೂ ಶುಗರ್ ಮಿಲ್ಕ್ ಇತ್ತು, ಶುಗರ್ ಅದರಲ್ಲಿ ರಿಮೂವ್ ಆಗಿದೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ರಿಮೂವ್ ಮಾಡಕ್ಕೆ ರಿಮೂವ್. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನಿತ್ತು, ಇನ್ಸರ್ಟ್ ಇದೆ. ಇನ್ಸರ್ಟು ಈ ಒಂದು ಕೇಸಲ್ಲಿ ಯೂಸ್ ಆಗಲ್ಲ, ಬಟ್ ಹೇಳ್ತೀನಿ ನಿಮ್ಗೆ ಏನಾಗುತ್ತೆ ಅಂತ. ಸೊ ಇವಾಗ ಶುಗರ್ ಏನೋ ಇದೆ, ಬಟ್ ಇವಾಗ ಅಮ್ಮ ಹೇಳ್ತಾರೆ ಬ್ರೂ ಆದ್ಮೇಲೆ ಲೈಕ್ ಲಿಸ್ಟ್ ಅಲ್ಲಿ ನೀವು ಆಕ್ಚುಯಲ್ ಪೇಪರ್ ಅಲ್ಲಿ ಇದನ್ನ ಬರೆಯಕ್ಕಾಗಲ್ಲ, ಬಟ್ ದೆನ್ ಲೈಕ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದನ್ನ ಏನ್ ಡಿಫ್ರೆನ್ಸು ಅಪೆಂಡ್ಗೂ ಇದಕ್ಕೂ ಅಂತ. ಈಗ ನಿಮ್ಗೆ ಒಂದು ಲಿಸ್ಟ್ ಇದೆ. ಸೊ ಆ ಲಿಸ್ಟ್ ಅಲ್ಲಿ ಏನಿದೆ ಅಂದ್ರೆ 1 2 3 ಅಂತ ಏನೋ, ಲೈಕ್ 1 2 3 ಇಂದ 100 200 300 ಅಂತ ಒಂದು ಲಿಸ್ಟ್ ಅಲ್ಲಿ ಏನೋ ಸೇವ್ ಮಾಡಿ ಇಟ್ಟಿದ್ದೀರಾ. ಇದರಲ್ಲಿ ನಂಗೆ ಈ ಜಾಗದಲ್ಲಿ, ಸೊ ಇವೆರಡರ ಮಧ್ಯ 100 ಮತ್ತೆ 200 ಮಧ್ಯ 150 ಅನ್ನೋದನ್ನ ಆಡ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ 150 ಅನ್ನೋದನ್ನ ಅಲ್ಲಿಗೆ ಆಡ್ ಮಾಡಬೇಕು. ಅವಾಗ ನೀವೇನಾದ್ರೂ ಡಾಟ್ ಅಪೆಂಡ್ ಮಾಡಿದ್ರೆ ಏನಾಗುತ್ತೆ, ಡಾಟ್ ಅಪೆಂಡ್ ಮಾಡಿದ್ರೆ 100 200 300 ಇಲ್ಲಿಗೆ 150 ಬಂದ್ಬಿಡುತ್ತೆ. 150 ಲಾಸ್ಟ್ ಹೋಗುತ್ತೆ ಅಪೆಂಡ್ ಅಲ್ಲಿ. ಬಟ್ ನಮಗೆ ಲಾಸ್ಟ್ ಹೋಗೋದು ಬೇಕಾಗಿಲ್ಲ, ನಮಗ್ ಬೇಕಾಗಿರೋ ಪೊಸಿಷನ್, ನಮಗ್ ಬೇಕಾಗಿರೋ ಇಂಡೆಕ್ಸ್ ಹೋಗ್ಬೇಕು. ಸೊ ಎಲ್ಲಿಗೆ ಹೋಗ್ಬೇಕು, ಅದು ಫಸ್ಟ್ ಪೊಸಿಷನ್ ಹೋಗ್ಬೇಕಾಗಿದೆ. ಸೊ ಇಲ್ಲಿ ಏನಿದೆ ಇದನ್ನ ನಾವು ಫಸ್ಟ್ ಸೆಕೆಂಡ್ ಪೊಸಿಷನ್ ಅಲ್ವಾ, ಫಸ್ಟ್ ಪೊಸಿಷನ್ 100 ಇದೆ. ಸೊ ಸೆಕೆಂಡ್ ಪೊಸಿಷನ್ ಅಂದ್ರೆ ಏನು, ಫಸ್ಟ್ ಇಂಡೆಕ್ಸ್. ಇಂಡೆಕ್ಸ್ ಇಸ್ ಆಲ್ವೇಸ್, ಸೊ ಇಂಡೆಕ್ಸ್ ಇಸ್ ಆಲ್ವೇಸ್ ಪೊಸಿಷನ್ -1. ಇದನ್ನ ನಾನು ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಅಲ್ಲೂ ಹೇಳ್ಕೊಡಿದ್ದೀನಿ, ಲೈಕ್ ಸ್ಟ್ರಿಂಗ್ ಆಕ್ಸೆಸ್ ಮಾಡಬೇಕಾದ್ರೆ. ಸೊ ಅದನ್ನ ಲೈಕ್ ಮತ್ತೆ ನೋಡ್ಕೊಂಡು ಬನ್ನಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ. ಸೊ ಇವಾಗ ನಿಮ್ಗೆ ಇಂಡೆಕ್ಸ್ ಗೊತ್ತಾಯ್ತು. ಸೊ ಇಂಡೆಕ್ಸ್ ಏನು, ಇದ್ರದ್ದು 1. ಸೊ ಫಸ್ಟ್ ಇಂಡೆಕ್ಸ್ಗೆ ನಂಗೆ 150ನ ಆಡ್ ಮಾಡು ಅಂತ ಅಂದಾಗ ಇದೇನಾ, ಲೈಕ್ ಅಂದಾಗ ಏನ್ ಮಾಡ್ತೀರಾ, ಲೈಕ್ ನೀವು ಅಪೆಂಡ್ ಮಾಡಿದ್ರೆ ಲಾಸ್ಟ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸರ್ಟ್ ಅನ್ನೋ ಅಂತ ಒಂದು
ಏನಂತೀವಿ ಇನ್ಸರ್ಟ್ ಅನ್ನೋಂಥ ಮೆಥಡ್ ಇದೆ. ಸೊ ಇನ್ಸರ್ಟ್ ಅಂತ ಹಾಕಿ ಲೈಕ್ ಯಾವ ಇಂಡೆಕ್ಸ್ ಅಲ್ಲಿ ಬೇಕು ಅದೇ ತೋರಿಸುತ್ತೆ ನಿಮಗೆ. ಅದಕ್ಕೋಸ್ಕರ ವಿ ಎಸ್ ಕೋಡ್ ಅಥವಾ ಯಾವ್ದಾದ್ರು ಒಂದು ಐ ಡಿನ ಯೂಸ್ ಮಾಡೋದು. ಇಲ್ಲಿ ನೋಡಿ ಇಂಡೆಕ್ಸ್ ಫಸ್ಟ್ ಕೊಡಿ, ಅದಾದ್ಮೇಲೆ ಏನ್ ಹಾಕ್ಬೇಕು ಅನ್ನೋ ಒಂದು ಎಲಿಮೆಂಟ್ ಆಬ್ಜೆಕ್ಟ್ ಅಂತ ಕೊಡಿ ಅಂತ ಕೇಳ್ತಾ ಇದೆ. ಸೊ ಇವಾಗ ಇಂಡೆಕ್ಸ್ ಕೊಡೋಣ. ಸೊ ಇಂಡೆಕ್ಸ್ ಏನು, ಫಸ್ಟ್ ಇಂಡೆಕ್ಸ್ಗೆ ಅಂದ್ರೆ ಬ್ರೂ ಆದ್ಮೇಲೆ ಇಲ್ಲಿ ಬ್ರೂ 0th ಇಂಡೆಕ್ಸ್ ಅಲ್ಲಿ ಇದೆ. ಸೊ ಇಲ್ಲಿಗೆ ಶುಗರ್ ಏನಿತ್ತು ಈ ಇಂಡೆಕ್ಸ್ಗೆ ಏನ್ ಬರಬೇಕು, ಬ್ರೂ ಆದ್ಮೇಲೆ ಫಾರ್ ಎಕ್ಸಾಂಪಲ್ ಏನ್ ಹೇಳಿರ್ಬೋದು ನೀವು, ಸುಮ್ಮನೆ ಸ್ಪೂನ್ ಅಂತ ತಗೊಳ್ಳೋಣ. ಸೊ ಸ್ಪೂನ್ ಏನೋ ಹೇಳಿರ್ತಾರೆ ಲೈಕ್ ಓಕೆ. ಸೊ ಸ್ಪೂನ್ ಅಂತ ರನ್ ಮಾಡಿದ್ರೆ ನೋಡಿ ಸ್ಪೂನು ಫಸ್ಟ್ ಇಂಡೆಕ್ಸ್ಗೆ ಬಂದು ಕೂತಿದೆ. ಸೊ ಇನ್ಸರ್ಟ್ನ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಓಕೆನಾ, ಲೈಕ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ಇವಾಗ ನಾವು ನೋಟ್ಸ್ಗೆ ಹೋಗೋಣ. ಸೊ ನೋಟ್ಸಲ್ಲಿ ಏನು ಇದೆ, ಎಸ್ ಓಕೆ. ಸೊ ಇಲ್ಲೇನು ತಿಳ್ಕೊಂಡ್ವು ನಾವು, ಅಪೆಂಡ್ ತಿಳ್ಕೊಂಡ್ವು ಲಾಸ್ಟ್ಗೆ ಆ್ಯಡ್ ಮಾಡುತ್ತೆ, ಇನ್ಸರ್ಟ್ ತಿಳ್ಕೊಂಡ್ವು ಯಾವ ಇಂಡೆಕ್ಸ್ಗೆ ಬೇಕೋ ಅಲ್ಲಿಗೆ ಆ್ಯಡ್ ಮಾಡುತ್ತೆ, ರಿಮೂವ್ ತಿಳ್ಕೊಂಡ್ವು ಅಂದರೆ ಯಾವ ಎಲಿಮೆಂಟ್ನ ರಿಮೂವ್ ಮಾಡಬೇಕು, ಪಾಪ್ ತಿಳ್ಕೊಂಡ್ವು ಪಾಪಲ್ಲಿ ಲಾಸ್ಟಿಂದ ಹೇಗೆ ರಿಮೂವ್ ಮಾಡೋದು, ಸ್ಟಾರ್ಟಿಂಗಿಂದ ಹೇಗೆ ರಿಮೂವ್ ಮಾಡೋದು. ಸೊ 0 ಹಾಕ್ಬಿಟ್ರೆ ಇಲ್ಲಿ ಸ್ಟಾರ್ಟಿಂಗಿಂದ ರಿಮೂವ್ ಮಾಡುತ್ತೆ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್. ನೆಕ್ಸ್ಟ್ ಕ್ಲಿಯರ್ ಅಂತ ಇದೆ. ಸೊ ಕ್ಲಿಯರ್ ಏನು ಮಾಡುತ್ತೆ, ಲೈಕ್ ನಾನು ಮತ್ತೆ ಮಾಡಿ ತೋರ್ಸೋದು ಬೇಕಲ್ಲ, ನೀವು ಇದನ್ನ ಓದಿದ್ರೆ ಗೊತ್ತಾಗುತ್ತೆ. ರಿಮೂವ್ಸ್ ಆಲ್ ಎಲಿಮೆಂಟ್ಸ್ ಫ್ರಮ್ ದ ಲಿಸ್ಟ್. ಸೊ ನಿಮ್ಮಮ್ಮ ಏನೋ ಲಿಸ್ಟ್ ಹೇಳಿರ್ತಾರೆ, ಅಷ್ಟರಲ್ಲಿ ನಿಮ್ಮಪ್ಪ ಸಾಮಾನು ತಂದ್ಬಿಡ್ತಾರೆ. ಓಕೆ, ಅವಾಗ ಏನಾಗುತ್ತೆ, ಅಮ್ಮ ಏನ್ ಹೇಳ್ತಾರೆ, ಬೇಡ ಬಿಡು ಬಿಸಾಕ್ಬಿಡು ಲಿಸ್ಟ್ನ ಅಂತ ಅಂತಾರಲ್ಲ, ಏನ್ ತರಬೇಡ ಅಂತ. ಸೊ ಅಂತ ಟೈಮಲ್ಲಿ ಲಿಸ್ಟ್ನ ಒಂದೇ ಸಲ ಕ್ಲಿಯರ್ ಮಾಡ್ಬಿಡ್ಬೋದು. ಈಗ 100 ಎಲಿಮೆಂಟ್ಸ್ ಇದೆ, 100 ಎಲಿಮೆಂಟ್ಸ್ ರಿಮೂವ್ ಮಾಡ್ಬಿಡುತ್ತೆ. ಲಿಸ್ಟ್ ಅಲ್ಲಿ ಎಂಟಿ ಲಿಸ್ಟ್ ಉಳ್ಕೊಳ್ಳುತ್ತೆ ನಿಮ್ಗೆ. ಆಸ್ ಸಿಂಪಲ್ ಆಸ್ ದಟ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ, ಚೇಂಜಿಂಗ್ ಅ ಸ್ಪೆಸಿಫಿಕ್ ಎಲಿಮೆಂಟ್. ಸೊ ಇವಾಗ ಅಮ್ಮ ಏನ್ ಹೇಳಿದ್ರು, ಬ್ರೂದು ಒಂದು ಕಾಫಿ ಪೌಡರ್ ತಗೊಂಡ್ ಬಾ ಅಂತ ಹೇಳಿದ್ರು. ಓಕೆ, ಸೊ ಅಲ್ಲಿ ಏನು ಬಂದಿರ್ತಾರಲ್ಲ ರಿಲೇಟಿವ್ಸ್ ಏನ್ ಹೇಳ್ತಾರೆ, ಬ್ರೂ ನಮ್ಗೆ ಇಷ್ಟ ಆಗಲ್ಲ, ಬ್ರೂ ಎಲ್ಲ ಬೇಡ, ಸೊ ಯಾವುದೋ ಒಂದು ನಾರ್ಮಲ್ ಬ್ರ್ಯಾಂಡ್ ತಗೊಂಡ್ಬನ್ನಿ, ಏನಕ್ಕೆ ಬ್ರೂ ಎಲ್ಲ ಅಷ್ಟೊಂದು ಕಾಸ್ಟ್ಲಿ ಇದು ಅಂತ ಏನೋ ಹೇಳ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಲೈಕ್ ಕಾಸ್ಟ್ಲಿ ಏನು ಅಷ್ಟಿಲ್ಲ, ಬಟ್ ದೆನ್ ನೀವು ಅನಾಲಜಿಗೋಸ್ಕರ ತಗೊಳ್ಳಿ. ಸೊ ಬ್ರೂ ಕಾಸ್ಟ್ಲಿ ಇದೆ, ಬ್ರೂ ಬೇಡ, ಯಾವುದೋ ಒಂದು ನಾರ್ಮಲ್ ಬ್ರ್ಯಾಂಡ್ ತಗೊಂಡ್ ಬಾ ಅಂತ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಾ, ಲೈಕ್ ಲಿಸ್ಟಲ್ಲಿ ಕಾಟ್ ಮಾಡಿಬಿಟ್ಟು ಅದ್ರ ಪಕ್ಕ ಬರ್ಕೋತೀರಾ, ಲೈಕ್ ಕಾಫಿ ಪೌಡರ್, ಬರೀ ಕಾಫಿ ಪೌಡರ್ ಯಾವ್ದಾದ್ರು ಆಗಿಲ್ಲ, ಬ್ರೂನೇ ಬೇಕು ಅಂತ ಏನಿಲ್ಲ, ಲೈಕ್ ತುಂಬಾ ಲೈಕ್ ನಾರ್ಮಲ್ ಆದ್ರೂ ಪರವಾಗಿಲ್ಲ ಅಂತ. ಸೊ ಅವಾಗ ಏನ್ ಮಾಡ್ತೀರಾ, ಐಟಮ್ಸ್, ಓಕೆ, ಐಟಮ್ಸ್ ಆಫ್ 0 ಕೊಟ್ಬಿಟ್ಟು ಇದನ್ನ ಆಕ್ಸೆಸ್ ಮಾಡ್ಬೋದು. ಸೊ ಈಗ ಆಕ್ಸೆಸ್ ಮಾಡಿ ಅದನ್ನ ನಾನು ಪ್ರಿಂಟ್ ಮಾಡಿದ್ರೆ ಅದು ಪ್ರಿಂಟ್ ಆಗುತ್ತೆ. ಬಟ್ ಅದೇನಾದ್ರೂ ಈಕ್ವಲ್ ಟು ಹಾಕ್ಬಿಟ್ಟು, ಸೊ ಐಟಮ್ಸ್ ಆಫ್ 0 ಈಕ್ವಲ್ಸ್ ಹಾಕ್ಬಿಟ್ಟು ಇಲ್ಲಿಗೆ ಬ್ರೂ ಬದಲು ಸುಮ್ಮನೆ ಕಾಫಿ ಪೌಡರ್ ಅಂತ ತಗೊಂಡ್ರೆ, ಸೊ ಕಾಫಿ ಪೌಡರ್, ಓಕೆ ಯಾ ಕಾಫಿ ಪೌಡರ್ ಅಂತ ತಗೊಂಡ್ರೆ ಈ 0th ಇಂಡೆಕ್ಸ್ ಅಲ್ಲಿ ಐಟಮ್ಸ್ ಅನ್ನೋ ಲಿಸ್ಟ್ ಅಲ್ಲಿ ಯಾವ ಎಲಿಮೆಂಟ್ ಇದೆಯೋ ಆ ಎಲಿಮೆಂಟ್ ಅಲ್ಲಿ ಲೈಕ್ ಆ ಎಲಿಮೆಂಟ್ ಬೇಸಿಕಲಿ ಇದಾಗೋಗುತ್ತೆ. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಹಂಗೆ ನೆನ್ಪಿಟ್ಕೊಳ್ಳಿ. ಇವಾಗ ಅದರಲ್ಲಿ ಲೈಕ್ ಅಡ್ರೆಸ್ ಇದೆ, ಪಾಯಿಂಟರ್ಸ್ ಇದೆ, ಏನೇನೋ ಇದೆ, ಅದು ಮುಂದೆ ಗೊತ್ತಾಗುತ್ತೆ. ಸೊ ಬಟ್ ಬೇಸಿಕಲಿ ನಿಮ್ಗೆ ಇಷ್ಟು ಗೊತ್ತಾಗಬೇಕಾಗಿರೋದು ಇಷ್ಟೇ, ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲೂ ಇಷ್ಟೇ ಗೊತ್ತಾಗಬೇಕಾಗಿರೋದು. ಸೊ ನಾನು ಈಗ ರನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಫಸ್ಟ್ ಬ್ರೂ ಶುಗರ್ ಮಿಲ್ಕ್ ಇತ್ತು, 0th ಇಂಡೆಕ್ಸ್ ಅಲ್ಲಿ ಐಟಮ್ಸ್ ಅನ್ನೋ ಲಿಸ್ಟ್ ಅಲ್ಲಿ ಯಾವ ಎಲಿಮೆಂಟ್ ಇತ್ತು ಅದನ್ನ ಕಾಫಿ ಪೌಡರ್ ಆಗಿ ಚೇಂಜ್ ಮಾಡು ಅಂತ ಹೇಳಿದ್ರಿ. ಸೊ ಇಲ್ಲಿ ನೋಡ್ತಿರ್ಬೋದು ಬ್ರೂ ಜಾಗದಲ್ಲಿ ಕಾಫಿ ಪೌಡರ್ ಬಂದು ನಿಂತಿದೆ. ಆಸ್ ಸಿಂಪಲ್ ಆಸ್ ದಟ್. ಸೊ ಮಾಡಿಫಿಕೇಶನ್ ಆಫ್ ಲಿಸ್ಟ್ಸ್ ನ ಲೈಕ್ ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀರಾ ಅಂತ ಇವಾಗ ನಾನು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ, ನೋಟ್ಸಲ್ಲಿ ಇದೆ ಏನಿದೆ ಅಂತ ನೋಡೋಣ. ಸೊ ನೋಟ್ಸಲ್ಲಿ ನೋಡಿದ್ರೆ ಓಕೆ, ಮಾಡಿಫಿಕೇಶನ್ ಕಲ್ತ್ಕೊಂಡ್ರಿ. ಸ್ಲೈಸಿಂಗ್ ದ ಲಿಸ್ಟ್, ಸ್ಲೈಸಿಂಗ್ ಅಂತ ಎಲ್ಲೋ ಕೇಳಿದ್ರಲ್ಲ, ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಹೇಳ್ಕೊಡ್ಬೇಕಾದ್ರೂ ನಾ ಸ್ಲೈಸಿಂಗ್ ಹೇಳ್ಕೊಟ್ಟಿದ್ದೆ, ಇದನ್ನೇ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೆ, ಸ್ಟಾರ್ಟ್ ಸ್ಟಾಪ್ ಸ್ಟೆಪ್ ಅಂತ. ಏನಿದು ಸ್ಟಾರ್ಟ್ ಸ್ಟಾಪ್ ಸ್ಟೆಪ್ ಅಂತ ಮತ್ತೆ ಹೇಳ್ಕೊಡ್ತೀನಿ, ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಮುಂದೆ ವೀಡಿಯೋನ ನೀವು ಸ್ಕಿಪ್ ಮಾಡ್ಬೋದು ನಿಮ್ಗೆ ಗೊತ್ತಿದ್ರೆ, ಲೈಕ್ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಓಕೆ, ಸೊ ಇವಾಗ ನಾನು ಒಂದು ಲಿಸ್ಟ್ನ ತಗೋತೀನಿ. ಸೊ ಲಿಸ್ಟ್ನ ತಗೊಳ್ಳೋಣ. ಸೊ ಲಿಸ್ಟಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎ, ನೆಕ್ಸ್ಟು ಬಿ, ನೆಕ್ಸ್ಟು ಸಿ, ಓಕೆ, ನೆಕ್ಸ್ಟು ಡಿ. ಓಕೆ, ಸೊ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ, ಕರೆಕ್ಟಾಗಿ ಮಾಡಲಿಲ್ಲ ಇದನ್ನ. ಎಸ್, ಸೊ ಎ ಬಿ ಸಿ ಡಿ ಇರೋ ಅಂತ ಒಂದು ಲಿಸ್ಟ್ನ ತಗೊಂಡ್ರಿ. ಸೊ ಈ ಲಿಸ್ಟಲ್ಲಿ ನಿಮಗೆ ಈಗ ಇಂಡೆಕ್ಸಿಂಗ್ ಮಾಡಿದ್ರೆ ಏನಾಗುತ್ತೆ, ಸೊ ಇದು 0th ಇಂಡೆಕ್ಸ್, ಇದು ಫಸ್ಟ್, ಸೆಕೆಂಡ್, ಥರ್ಡ್ ಇಂಡೆಕ್ಸ್. ಓಕೆನಾ, ಈಗ ನಿಮಗೆ ಫಸ್ಟ್ ಇಂಡೆಕ್ಸ್ ಅಲ್ಲಿ ಏನಿದೆ ಅಂತ ಬೇಕು ಅಂದ್ರೆ ಏನ್ ಮಾಡ್ತಿದ್ರಿ, ಫಾರ್ ಎಕ್ಸಾಂಪಲ್ ನಾವು ಫಸ್ಟು ಈ ಲಿಸ್ಟ್ಗೆ ಒಂದು ನೇಮ್ ಕೊಟ್ಬಿಡೋಣ. ಸೊ ಈ ಲಿಸ್ಟ್ಗೆ ಎಲ್ ಅನ್ನೋ ಒಂದು ನೇಮ್ ಕೊಡೋಣ. ಸೊ ಇದು ಎಲ್ ಅನ್ನೋ ಒಂದು ಲಿಸ್ಟ್ ಆಯ್ತಾ. ಸೊ ಎಲ್ ಆಫ್ 1 ಅಂತ ಮಾಡಿದ್ರೆ ಬಿ ಪ್ರಿಂಟ್ ಆಗ್ತಿತ್ತಲ್ವಾ, ಸೊ ಬಿ ಅಂತ ಪ್ರಿಂಟ್ ಆಗ್ತಿತ್ತು. ಅದೇ ರೀತಿ ನಮಗೆ ಒಂದು ಎಲಿಮೆಂಟ್ ಬೇಡ, ಈ ಇಡೀ ಲಿಸ್ಟ್ ಅಲ್ಲಿ ಒಂದು ಪಾರ್ಟ್ ಬೇಕು. ಸೊ ಟೋಟಲ್ ಈಗ 3 ಎಲಿಮೆಂಟು 4 ಎಲಿಮೆಂಟು, ಲೈಕ್ ಒಂದಾದ್ಮೇಲೆ ಒಂದು ಎಲಿಮೆಂಟು, ಆ ಥರ ಏನೋ ಒಂದು ಬೇಕು. ಅವಾಗ ಏನು ಮಾಡ್ತೀರಿ, ಹಂಗೆ ಬೇಕು ಅಂದರೆ ಏನು ಹೇಳ್ತೀನಿ ಬೇಸಿಕಲಿ ಅಂದರೆ, ಮೊದಲು ನೀವು ಬರೀ ಎ ಪ್ರಿಂಟ್ ಮಾಡ್ತಿದ್ರಿ ಅಥವಾ ಸಿ ಪ್ರಿಂಟ್ ಮಾಡ್ತಿದ್ರಿ ಈ ಥರ ಮಾಡಿಕೊಂಡು. ಬಟ್ ನನಗೆ ಬಿ ಸಿ ಡಿ ಬೇಕು, ಅಥವಾ ಬಿ ಸಿ ಬೇಕು, ಅಥವಾ ಎ ಬಿ ಸಿ ಬೇಕು, ಅಥವಾ ಎ ಸಿ ಹಿಂಗೆ
ಲೈಕ್ ಒಂದೊಂದಾಗಿ ಸ್ಟೆಪ್, ಲೈಕ್ ಒಂದನ್ನ ಮಿಸ್ ಮಾಡಿ ಲೈಕ್ ಮುಂದೆ ಹೋಗ್ತಾ ಇರಬೇಕು. ಸೊ ಇಂಥ ಟೈಮಲ್ಲಿ ನಾವು ಸ್ಲೈಸಿಂಗ್ ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ಅ ಪೋರ್ಷನ್ ಆಫ್ ಅ ಲಿಸ್ಟ್. ಸೊ ದಟ್ ಈಸ್ ಕಾಲ್ಡ್ ಸ್ಲೈಸಿಂಗ್. ಸೊ ಇವಾಗ ಇಲ್ಲೇ ನಾನು ನಿಮಗೆ ತೋರಿಸೋದಾದ್ರೆ ಏನಾಗುತ್ತೆ ಅಂತ, ನೀವೇನಾದ್ರೂ ಎಲ್ ಆಫ್ ಹಾಕಿ 0 to 2 ಅಂತ ಕೊಟ್ರೆ ಬೇಸಿಕಲಿ ಏನಾಗುತ್ತೆ ಅಂದ್ರೆ 0th ಎಲಿಮೆಂಟ್, ಸೊ ಇದು ಬರುತ್ತಾ, ಸೊ 0th ಎಲಿಮೆಂಟ್ ಹೇಳಿರೋದ್ರಿಂದ ಇದು ಬರುತ್ತೆ. ಸೊ ಎ ಪ್ರಿಂಟ್ ಆಗುತ್ತೆ. ಅಂದ್ರೆ ಲೈಕ್ ಬೇಸಿಕಲಿ ಏನ ಆಕ್ಸೆಸ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಬಿನೂ ಆಕ್ಸೆಸ್ ಮಾಡ್ತೀವಿ. ಓಕೆ, ಬಿದು ಇಂಡೆಕ್ಸ್ ಏನು 1. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇಲ್ಲಿ ಏನು ನಂಬರ್ ಕೊಟ್ಟಿರ್ತೀರಾ ಅದಕ್ಕಿಂತ ಹಿಂದಿನ ಒಂದು ಎಲಿಮೆಂಟ್ಗೆ ಸ್ಟಾಪ್ ಆಗುತ್ತೆ ಲಿಸ್ಟು. ಸೊ ಈ 0 to 2 ಅಂತ ಕೊಟ್ರೆ ನಿಮ್ಗೆ ಎ ಮತ್ತೆ ಬಿ ಪ್ರಿಂಟ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಅದೇ ರೀತಿ ನೀವೇನಾದ್ರೂ ಇಲ್ಲಿ 0 to 2 ಕೊಡೋ ಬದಲು ನೀವೇನಾದ್ರೂ 1 to 3 ಅಂತ ಕೊಟ್ರೆ ಏನ್ ಪ್ರಿಂಟ್ ಆಗುತ್ತೆ? ಸಿಂಪಲ್, ನಿಮ್ಗೂ ಗೊತ್ತು ಇವಾಗ. ಲೈಕ್ 1 ಅಂದ್ರೆ ಇದು, ಸೊ 2 ಇದು, ಸೊ ಇದು 3 ಆಗೋಗುತ್ತೆ. ಬಟ್ 3ನ ನಾವು ಪ್ರಿಂಟ್ ಲೆಕ್ಕಕ್ಕೆ ತಗೊಳ್ಳಲ್ಲ. ಸೊ 3 - 1 ಏನು 2. ಸೊ ಇಷ್ಟನ್ನ ಮಾತ್ರ ಲೆಕ್ಕಕ್ಕೆ ತಗೋತೀವಿ. ಸೊ ಬಿ ಮತ್ತೆ ಸಿ ಸಹ ನೀವು ಆಕ್ಸೆಸ್ ಮಾಡ್ತೀರಾ. ಆಸ್ ಸಿಂಪಲ್ ಆಸ್ ದಟ್. ಬಟ್ ಇವಾಗ ನಿಮ್ಗೆ ಬಿ ಇಂದ ಹಿಡಿದು ಮುಂದೆ ಏನೇನಿದೆಯೋ ಎಲ್ಲ ಬೇಕು ಅಂದ್ರೆ ಏನ್ ಮಾಡ್ತೀರಾ? ತುಂಬಾನೇ ಸಿಂಪಲ್. ಇಲ್ಲಿ 3 ಅಂತ ಹಾಕಿದ್ರಿ, ಅದ್ರ ಬದಲು ಇಲ್ಲಿ ಖಾಲಿ ಬಿಟ್ಬಿಡ್ತೀರಾ. ಆಗ ಫಸ್ಟ್ ಇಂಡೆಕ್ಸ್ ಇಂದ ತಗೊಂಡು ಅದು ಮುಂದೆ ಎಷ್ಟೇ ಇದ್ರೂ ಅದನ್ನ ತಗೊಂಡ್ ಬರುತ್ತೆ. ಓಕೆ, ನಾನು ನಿಮಗೆ ಸುಮ್ಮನೆ ಸ್ವಲ್ಪ ಲೈಕ್ ಸ್ಯಾಂಪಲ್ಸ್ ಕೊಟ್ಟೆ, ಬಟ್ ಆಕ್ಚುಲಿ ಇದನ್ನ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನಾನು ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಅಲ್ಲೂ ಮಾಡಿದ್ದೀನಿ. ಇದನ್ನ ಮತ್ತೆ ನೀವು ತಿಳ್ಕೋಬೇಕು ಅಂದ್ರೆ ನಂಗೆ ಲೈಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ಅದನ್ನ ಮಾಡ್ಕೊಡ್ತೀನಿ. ಇಂಡೆಕ್ಸಿಂಗ್ ಜೊತೆಗೆ ಈ ಸ್ಲೈಸಿಂಗ್ ಸಹ ಸ್ವಲ್ಪ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅರ್ಥ ಆಗಲಿ ಅಂದ್ರೆ ಮತ್ತೆ ನೋಡಿ, ಇದನ್ನ ನೋಡಿ, ಮತ್ತೆ ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಅಲ್ಲೂ ಸಹ ಸ್ಲೈಸಿಂಗ್ ಹೇಳ್ಕೊಟ್ಟಿದ್ದೀನಿ, ಅದನ್ನ ಸಹ ನೋಡಿ. ಸೊ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ದೆನ್ ಈಗ ಇನ್ನೊಂದೇನು, ಈಗ ನಂಗೆ ಇಲ್ಲಿ ಏನ್ ಹೇಳಿದೆ, ನನಗೆ ಫಸ್ಟ್ ಎ ಪ್ರಿಂಟ್ ಆಗಬೇಕು, ಅದಾದ್ಮೇಲೆ ನಂಗೆ ಬಿ ಪ್ರಿಂಟ್ ಆಗೋದು ಬೇಡ, ಅದಾದ್ಮೇಲೆ ಏನ್ ಪ್ರಿಂಟ್ ಆಗಬೇಕು, ಸಿ ಪ್ರಿಂಟ್ ಆಗಬೇಕು, ಅದಾದ್ಮೇಲೆ ಡಿ ಪ್ರಿಂಟ್ ಆಗೋದು ಬೇಡ. ಪ್ರಿಂಟ್ ಆಗೋದ್ಕಿಂತ ಅದು ಆಕ್ಸೆಸ್ ಆಗೋದು ಬೇಡ. ಸೊ ಆ ಪೋರ್ಷನ್ ಆಫ್ ಲಿಸ್ಟ್ ಬೇಕು ನಂಗೆ. ಅವಾಗ ಏನ್ ಮಾಡ್ತೀರಾ? ಸೊ ಎಲ್ ಆಫ್ 0 ಅಂತ ಏನೋ ತಗೋತೀರಾ, ಇಲ್ಲಿಂದ ಬೇಕು, ಲಿಸ್ಟ್ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕನೂ ಇರಲಿ ಅಂತ ಹೇಳಕ್ ಏನ್ ಮಾಡ್ತೀರಾ? ಇಲ್ಲಿ ಖಾಲಿ ಬಿಡ್ತೀರಾ. ಓಕೆ, ಅದ್ರ ನೆಕ್ಸ್ಟ್ ಖಾಲಿ ಬಿಟ್ಬಿಟ್ಟು ಇನ್ನೊಂದು ಹಾಕ್ಬಿಟ್ಟು ಇಲ್ಲಿ 2 ಅಂತ ಹಾಕಿದ್ರೆ ಒಂದೊಂದೊಂದು ಎಲಿಮೆಂಟ್ ಸ್ಕಿಪ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ನಾನು ನೋಟ್ಸ್ ಅಲ್ಲೂ ನಿಮ್ಗೆ ಹೇಳಿದೀನಿ, ಸ್ಟಾರ್ಟ್, ಸ್ಟಾಪ್, ಸ್ಟೆಪ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ನೀವು ಫಸ್ಟ್ ಬರೀತಿರಲ್ಲ ಅದು ಸ್ಟಾರ್ಟಿಂಗ್ ಇಂಡೆಕ್ಸ್ ಆಗಿರುತ್ತೆ, ಸ್ಟಾಪ್ ಬರ್ದಿರ್ತಿರಲ್ಲ ಅದು ಎಂಡಿಂಗ್ ಇಂಡೆಕ್ಸ್ ಆಗಿರುತ್ತೆ. ಸೊ ಸ್ಟಾಪ್ ಅಲ್ಲಿ ಏನ್ ಇಂಡೆಕ್ಸ್ ಇರುತ್ತೋ ಆ ಇಂಡೆಕ್ಸ್ ಲೆಕ್ಕಕ್ಕೆ ಬಂದಿರಲ್ಲ ಲಿಸ್ಟ್ ಅಲ್ಲಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅನ್ನ ತಗೋತೀವಿ. ಸ್ಟೆಪ್ ಏನ್ ಮಾಡ್ತಿತ್ತು, ಇದೇನ್ ಇಂಡೆಕ್ಸ್ ಇದೆಯಲ್ಲ ಆ ಇಂಡೆಕ್ಸ್ಗೆ ಪ್ಲಸ್, ಲೈಕ್ ನೀವು ಒಂದು ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ನ 0ದಲ್ಲಿ ತಗೊಂಡಿರ್ತೀರಾ. ಸೊ 0ದಲ್ಲಿ ತಗೊಂಡಾದ್ಮೇಲೆ ಪ್ಲಸ್ ಸ್ಟೆಪ್ ಮಾಡುತ್ತೆ ಅದು. ಈಗ ನಾನು ನಿಮ್ಗೆ ಕರೆಕ್ಟ್ ಆಗಿ ನಾನು ತೋರಿಸ್ಬಿಡ್ತೀನಿ ಆಕ್ಚುಲಿ ಏನಾಗುತ್ತೆ ಅಂತ ಕೋಡಲ್ಲಿ. ಈಗ ಆಸ್ ಸಿಂಪಲ್ ಆಸ್ ಈಗ ಇದರಲ್ಲಿ ನಮ್ಗೆ ಬ್ರೂ, ಶುಗರ್, ಮಿಲ್ಕ್ ಎಲ್ಲ ತೆಗ್ದ್ಬಿಡೋಣ ನಾವು. ಸೊ ಎಲ್ ಇಸ್ ಈಕ್ವಲ್ ಟು 100, 200, 300 ಅಂಡ್ 400 ಅಂತ ಮಾಡ್ಕೊಂಡೆ. ಓಕೆನಾ? ಇದರಲ್ಲಿ ನನಗೆ ಫಸ್ಟ್ 3 ಎಲಿಮೆಂಟ್ಸ್ ಬೇಕು ಅಂದ್ರೆ ನಾನು ಹೆಂಗ್ ತಗೋತಾ ಇದ್ದೆ? ಎಲ್ ಅಂದ್ರೆ ಲೈಕ್ ಸ್ಟಾರ್ಟಿಂಗ್ 0th ಇಂಡೆಕ್ಸ್ ಇಂದ ನಂಗೆ 4th ಇಂಡೆಕ್ಸ್ ತನಕ ಎಲ್ಲ ಬೇಕು. ಸೊ 4 ಏನಕ್ಕೆ ಹಾಕ್ದೆ? ನಾನು 3 ಮಾತ್ರ ಬೇಕಾಗಿರೋದು. 4 ಏನಕ್ಕೆ ಹಾಕ್ದೆ ಅಂದ್ರೆ ಇಲ್ಲಿಗೆ ಅದು ಸ್ಟಾಪ್ ಆಗ್ಬೇಕು, ಬಟ್ ಅದನ್ನ ಇನ್ಕ್ಲೂಡ್ ಮಾಡಬೇಡ ಅಂತ ಹೇಳ್ತಾ ಇದೀನಿ. ಓಕೆನಾ? ಸೊ ಆಸ್ ಸಿಂಪಲ್ ಆಸ್ ದಟ್. ಅದೇ ರೀತಿ ನಿಮ್ಗೆ ಏನಾದ್ರು ಇಲ್ಲಿಗೆ ಸ್ಟಾಪ್ ಆಗ್ಬೇಕು ಬಟ್ 300 ಇನ್ಕ್ಲೂಡ್ ಆಗಬಾರ್ದು ಅಂದ್ರೆ ಅದನ್ನ 3 ಹಾಕ್ತೀರಾ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನ್ ಹಾಕ್ತಿರೋ ಆ ಇಂಡೆಕ್ಸ್ ಇನ್ಕ್ಲೂಡ್ ಆಗಲ್ಲ, ಅಲ್ಲಿವರೆಗೂ ಸ್ಟಾಪ್ ಆಗುತ್ತೆ. ಓಕೆ, ಅದು ಗೊತ್ತಾದ್ಮೇಲೆ ನೆಕ್ಸ್ಟ್ ಈಗ ನನಗೆ ಫುಲ್ ಎಲ್ಲವರೆಗೂ ಬೇಕು ಅಂದ್ರೆ ಹಿಂಗ್ ಹಾಕ್ತೀನಲ್ವಾ, ಅದಾದ್ಮೇಲೆ ಇನ್ನೊಂದು ಲೈಕ್ ಕಾಲನ್ ಹಾಕಿ ಇಲ್ಲಿ ಏನ್ ಹಾಕ್ತಿರಲ್ಲ ನಂಬರ್ ಅದನ್ನ ನಾವು ಸ್ಟೆಪ್ ಆಗಿ ಯೂಸ್ ಮಾಡ್ತೀವಿ. ಸೊ 2 ಹಾಕಿದ್ರೆ ಫಸ್ಟ್ 100 ತಗೊಳುತ್ತೆ, ನೆಕ್ಸ್ಟ್ 300 ತಗೊಳುತ್ತೆ, ನೆಕ್ಸ್ಟ್ ಇದನ್ನ ಬಿಟ್ಟು ಇನ್ನೊಂದು ತಗೊಳುತ್ತೆ, ಅದನ್ನ ಬಿಟ್ಟು ಇನ್ನೊಂದು ತಗೊಳುತ್ತೆ, ಹಂಗೆ. ಓಕೆ, ಅದೇ ರೀತಿ ನೀವು ಇಲ್ಲಿ 3 ಹಾಕಿದ್ರು ಹಂಗೆ, ಲೈಕ್ ನೀವು 4 ಹಾಕಿದ್ರು ಹಂಗೆ, ಲೈಕ್ ಹಂಗೆ ಹೋಗ್ತಾ ಹೋಗುತ್ತೆ ಇದು. ಓಕೆ, ಬೇಸಿಕ್ಲಿ ಸೊ ಇಲ್ಲಿ 2 ಹಾಕಿದ್ರೆ ಫಸ್ಟ್ 100, ಇದು ಯಾವುದು 0th ಇಂಡೆಕ್ಸ್ ಅಲ್ವಾ, ನಾನು ನಿಮ್ಗೆ ತಗೊಂಡ್ರೆ ಅದನ್ನ. ಸೊ ಇದು 0th ಇಂಡೆಕ್ಸ್. ನೆಕ್ಸ್ಟ್ ಏನು, ಇದು ಫಸ್ಟ್ ಇಂಡೆಕ್ಸ್, ಇದೇನು ಸೆಕೆಂಡ್ ಇಂಡೆಕ್ಸ್, ಇದು ಥರ್ಡ್ ಇಂಡೆಕ್ಸ್. ಸೊ ಇಲ್ಲಿ ಏನ್ ಆಗ್ತಿದೆ ಬೇಸಿಕಲಿ ಅಂದ್ರೆ, ಓಕೆ, ಸೊ ಇಲ್ಲಿ ಫಸ್ಟ್ 0th ಇಂಡೆಕ್ಸ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. 100 ಇಲ್ಲಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದೆಯಾ, ಸ್ಟೆಪ್ ಅಲ್ಲಿ 2 ಇದೆ. ಸೊ 0ಗೆ 2ನ ಆಡ್ ಮಾಡಿದ್ರೆ ಏನು 2. ಸೊ ನೆಕ್ಸ್ಟ್ 2 ಅಲ್ಲಿರೋ ಎಲಿಮೆಂಟ್ ನ ಪ್ರಿಂಟ್ ಮಾಡು. ನೆಕ್ಸ್ಟ್ 2ಗೆ 2ನ ಆಡ್ ಮಾಡಿದ್ರೆ ಏನು 4. ನೆಕ್ಸ್ಟ್ 4 ಅಲ್ಲಿರೋ ಎಲಿಮೆಂಟ್ ನ ಪ್ರಿಂಟ್ ಮಾಡು. ಸೊ 400 ಆದ್ಮೇಲೆ 500 ಇದ್ದಿದ್ರೆ ಸೊ ಇದೇನಾಗ್ತಿತ್ತು, ಇದು 4th ಇಂಡೆಕ್ಸ್ ಆಗ್ತಿತ್ತು. ಸೊ ಇಲ್ಲಿರೋದನ್ನ ಪ್ರಿಂಟ್ ಮಾಡುತ್ತೆ. ಆಸ್ ಸಿಂಪಲ್ ಆಸ್ ದಟ್. ನಾವು ಇವಾಗ ನೋಡೋಣ ಇದು ಬೇಸಿಕಲಿ ಆಕ್ಚುಲಿ ವರ್ಕ್ ಆಗುತ್ತಾ ಅಂತ. ಸೊ ನಾನು ಇದನ್ನ ಪ್ರಿಂಟ್ ಮಾಡ್ಕೋತೀನಿ. ಸೊ
ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ನೋಡಬೇಕು. ಪ್ರಿಂಟ್ ಮಾಡೋಣ. ಸೊ ಪ್ರಿಂಟ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕಾಣಿಸ್ತಾ ಇದೆ. ಸೊ 100, 300, 500 ಪ್ರಿಂಟ್ ಆಯಿತು. ಸೊ 200 ಮತ್ತು 400ನ ಬಿಟ್ಬಿಟ್ವು. ಯಾಕೆ ಬಿಟ್ವು? ಏನಕ್ಕಂದ್ರೆ ಇಲ್ಲಿ 2 ಇದೆ ಸ್ಟೆಪ್ಪು. ಅದೇನೂ ಹಾಕ್ಲಿಲ್ಲ ಅಂದರೆ ಏನಾಗುತ್ತೆ, 1 ತಗೊಳುತ್ತೆ. 100, 200, 300 ಎಲ್ಲ ಪ್ರಿಂಟ್ ಆಗುತ್ತೆ. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಇದನ್ನು ಬರೀ ಪ್ರಿಂಟ್ ಮಾಡಕ್ಕೆ ಯೂಸ್ ಮಾಡ್ತೀವಾ ಅಂದರೆ ನೀವು ತಪ್ಪು. ಓಕೆ, ನೀವು ಬೇಕಿದ್ರೆ ಇನ್ನೊಂದು ಲಿಸ್ಟ್ L2 ಅನ್ನೋ ಇನ್ನೊಂದು ಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಗೆ ನೀವು ಏನೇ ಸ್ಲೈಸ್ ಮಾಡಿರ್ತೀರಲ್ಲ, ಪೋರ್ಷನ್ ಆಫ್ ಎ ಲಿಸ್ಟ್, ಅದನ್ನೇ ಸ್ಲೈಸಿಂಗ್ ಅಂತೀವಿ. ಸೊ ಆ ಪೋರ್ಷನ್ ಈಗ ಫಾರ್ ಎಕ್ಸಾಂಪಲ್ 1 ಇಂದ 3 ಅಂದ್ರೆ ಇದು ಪ್ರಿಂಟ್ ಆಗುತ್ತೆ, ಲೈಕ್ ಇದು ಇರುತ್ತೆ, ಇದು ಇರುತ್ತೆ. ಸೊ ಇದು ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸ್, 3 ಇರಲ್ಲ. ಯಾಕೆ ಹೇಳಿದ್ದೀನಿ ನಿಮಗೆ. ಸೊ ಹಿಂಗಾಗಿದ್ದಾಗ ನಾನೇನಾದರೂ ಇಲ್ಲಿ L2ನ ಪ್ರಿಂಟ್ ಮಾಡಿದ್ರೆ, ಸೊ ಈ ಒಂದು ಲಿಸ್ಟ್, ದೊಡ್ಡ ಲಿಸ್ಟ್ ಅಲ್ಲಿ ಒಂದು ಪೋರ್ಷನ್ನ ನಾವು L2 ಆಗಿ ಮಾಡ್ಕೊಂಡಿದೀವಿ. L2ನ ಪ್ರಿಂಟ್ ಮಾಡ್ತಿದ್ರೆ ಈ ಪೋರ್ಷನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ನಾನು ಏನಾದ್ರು ಇವಾಗ ರನ್ ಕೊಟ್ರೆ ನೋಡಿ, 200 ಮತ್ತೆ 300 ಪ್ರಿಂಟ್ ಆಯಿತು. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಸೊ ಇದನ್ನ ಬೇರೆ ಲಿಸ್ಟ್ಗೂ ಸಹ ಅಸೈನ್ ಮಾಡ್ಕೋಬಹುದು, ನೀವೇನಾದ್ರೂ ಡೌಟ್ ಇದ್ರೆ ಅದು. ಸೊ ಸ್ಲೈಸಿಂಗ್ ಸಹ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಸ್ಟ್ರಿಂಗ್ ಸ್ಲೈಸಿಂಗ್ ನೋಡಿಕೊಂಡು ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಫಸ್ಟ್ ಟ್ರೈ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ, ಅದಾದ್ಮೇಲೆ ಹೇಳಿ ಆ್ಯಕ್ಚುಲಿ ನನಗೆ ಅರ್ಥ ಆಗ್ತಿಲ್ಲ ಅಂತ. ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ದೆನ್ ಈಗ ನೆಕ್ಸ್ಟ್ ಲಿಸ್ಟ್ ಫಂಕ್ಷನ್ಸ್ ನೋಡ್ತಾ ಇದ್ವು. ಸೊ ಇಲ್ಲಿ ನಾನು ಮತ್ತೆ ಎಲ್ಲ ಅಂಡು ಮಾಡಿಕೊಂಡು ನಮ್ಮ ಅಮ್ಮನ ಲಿಸ್ಟ್ನೇ ಇಟ್ಕೊಳ್ಳೋಣ. ಸೊ ಏನು ಹೇಳಿದ್ರು ಅವರು, ಬ್ರೂ ಏನೇನೋ ಹೇಳಿದ್ರಲ್ವಾ. ಸೊ ನೋಡಿ, ತುಂಬಾ ಸಿಂಪಲ್ ಪೈಥನ್. ಲೈಕ್ ನೀವು ಅನ್ಕೋಬೋದು ಕೋಡಿಂಗ್ ಕಷ್ಟ, ಅದು ಕಷ್ಟ ಅಂತ ಎಲ್ಲ. ಏನೂ ಇಲ್ಲ, ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಅದು ಈಸಿ ಅಂತ. ಸೊ ಓಕೆ, ಇಲ್ಲಿ ನೆಕ್ಸ್ಟು ಕಾಮನ್ ಫಂಕ್ಷನ್ಸ್ ನಾವು ತಿಳ್ಕೊಬೋಣ. ಸೊ ನೀವು ನೋಟ್ಸ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಅನ್ಕೋಬೋದು ಇವನ್ಗೆಲ್ಲ ಇಷ್ಟೊಂದೆಲ್ಲ ಫಂಕ್ಷನ್ಸ್ ಎಲ್ಲಿ ಗೊತ್ತಾಗ್ತಿದೆ ಅಂತ. ನಾನು ಸ್ಟ್ರಿಂಗ್ರಲ್ಲೂ ಹೇಳಿದ್ದೆ, ಏನಿಲ್ಲ, ನಾನು ಸಹ ಇದನ್ನೆಲ್ಲ ತುಂಬ ಲೈಕ್ ಇವೆಲ್ಲ ಬೇಸಿಕ್ ನೆನಪಿರುತ್ತೆ, ಬಟ್ ಸಖತ್ತಿದೆ ಆಯಿತಾ. ನೀವು ಇವಾಗ ನಾನು ಗೂಗಲ್ಗೆ ಹೋಗಿ, ಸೊ ಗೂಗಲ್ಗೆ ಹೋಗೋಕ್ಕಿಂತ ಇಲ್ಲೇ ಟೈಪ್ ಮಾಡ್ಬಿಡ್ತೀನಿ. ಸೊ ಲಿಸ್ಟ್ ಫಂಕ್ಷನ್ಸ್ ಅಥವಾ ಲಿಸ್ಟ್ ಮೆಥಡ್ಸ್ ಇನ್ ಪೈಥನ್ ಅಂತ ಹೊಡಿರಿ. ಓಕೆ, ಸೊ ಪೈಥನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಷ್ಟೊಂದು ಲಿಸ್ಟ್ ಬರುತ್ತೆ. ಲೈಕ್ ಬೇಸಿಕ್ಲಿ ಎಷ್ಟೊಂದು ಮೆಥಡ್ಸ್ ಇದೆ ಆಯಿತಾ. ಸೊ ಇಷ್ಟೆಲ್ಲ ಮೆಥಡ್ಸ್ ನೀವು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಬಟ್ ಇದು ಇದೆ ಅಂತ ಗೊತ್ತಿರಬೇಕು ನಿಮಗೆ ಅಷ್ಟೇ. ಅದಕ್ಕೆ ಏನು ಮಾಡ್ತೀವಿ ಅದೆಲ್ಲ ಬೇಕಾಗಿಲ್ಲ. ಸೊ ಗೂಗಲಲ್ಲಿ ಸರ್ಚ್ ಮಾಡೋದು ಸಹ ಕಲ್ತ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅದು. ಆ್ಯಕ್ಚುಲಿ ಒಳ್ಳೆ ಸ್ಕಿಲ್ ಅದು. ಓಕೆ, ಸೊ ಇದರಲ್ಲಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಾನು ಎಲ್ಲಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ಇದರಲ್ಲಿ, ಬಟ್ ಲೆಂತ್ನ ನಾವು ನೋಡೋಣ. ಸೊ ಲೆಂತ್ ನಿಮಗೆ ಸ್ಟ್ರಿಂಗಲ್ಲೂ ಸಹ ಹೇಳ್ಕೊಡಿದ್ದೀನಿ. ಸೊ ಈ ಐಟಮ್ಸ್ ಏನೋ ಹೇಳ್ತಾರೆ, ಅಮ್ಮ ಆಮೇಲೆ ಕೇಳ್ತಾರೆ ನಿಮಗೆ ಎಷ್ಟು ಐಟಮ್ ಹೇಳಿದೆ ಹೇಳು ಅಂತ. ಅವಾಗ ಏನು ಮಾಡ್ತೀರಾ ನೀವು? ಏನು ಇಲ್ಲ, ತುಂಬಾ ಸಿಂಪಲ್ಲು. ಸೊ ಐಟಮ್ಸ್ನ ಒಂದು ಲೆನ್, ಸೊ ಲೆನ್ ಅಂದರೆ ಏನು, ಲೆಂತ್ದು ಶಾರ್ಟ್ ಫಾರ್ಮ್. ಸೊ ಲೆನ್ ಅನ್ನೋ ಒಂದು ಫಂಕ್ಷನ್ ಒಳಗೆ ಇಟ್ಟರೆ ನೋಡಿ, ಆ ಲಿಸ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 3 ಇತ್ತು. ಸೊ 3 ಇಲ್ಲಿ ಪ್ರಿಂಟ್ ಆಗ್ತಾ ಇದೆ, ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ನೆಕ್ಸ್ಟ್ ಸಾರ್ಟೆಡ್ ಇದೆ. ಸೊ ಸಾರ್ಟೆಡ್ ಏನು ಅಂತ ನೀವು ಕೇಳ್ಬೋದು ಇವಾಗ. ಸೊ ಸಾರ್ಟೆಡ್ಗೆ ನಾವು ಮತ್ತೆ ನಂಬರ್ ತಗೋಬೇಕಾಗುತ್ತೆ. 1, 23, 22, 43, 11. ಇಲ್ಲಿ ನೋಡ್ಬೋದು ನೀವು, ಇಲ್ಲಿಷ್ಟು ಸಾರ್ಟ್ ಆಗಿದೆಯಾ. ಲೈಕ್ ಸಾರ್ಟ್ ಅಂದ್ರೆ ಏನು, ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳಿರ್ತೀರಾ. ಅದು ಚಿಕ್ಕದ್ರಿಂದ ದೊಡ್ಡದು, ದೊಡ್ಡದ್ರಿಂದ ಚಿಕ್ಕದು, ಆ ಥರ ಇದೆಯಾ? ಏನಕ್ಕೆ 1 ಆದಮೇಲೆ 23, ಅದಾದಮೇಲೆ ಲೈಕ್ ದೊಡ್ಡದು, ಲೈಕ್ ಚಿಕ್ಕದ್ರಿಂದ ದೊಡ್ಡದೋಗಿದೆ, ಮತ್ತೆ ಚಿಕ್ಕದಾಗಿ ಹೋಗಿದೆ. ಸೊ ಸಾರ್ಟೆಡ್ ಆರ್ಡ್ರಲ್ಲಿ ಇಲ್ಲ. ಇದನ್ನ ಸಾರ್ಟ್ ಮಾಡಬೇಕು ಅಂದರೆ ಪೈಥನಲ್ಲಿ ತುಂಬಾ ಸಿಂಪಲ್ಲು. ಆ ಲಿಸ್ಟ್ ಒಳಗಡೆ ಸಾರ್ಟೆಡ್ ಅಂತ ಹಾಕ್ಬಿಡಿ. ಸೊ ಹೊರಗಡೆ ಲೈಕ್ ಈ ಒಂದು ಫಂಕ್ಷನ್ಗೆ ಆ ಲಿಸ್ಟ್ನ ಪಾಸ್ ಮಾಡಿದ್ರೆ ಅದು ನಿಮಗೆ ಲೈಕ್ ಸಾರ್ಟ್ ಮಾಡಿಕೊಡುತ್ತೆ. ನೋಡಿ, 1, 11, 22, 23, 43, ಆಸ್ ಸಿಂಪಲ್ ಆಸ್ ದ್ಯಾಟ್. ಅದೇ ಏನಾದರೂ ಈ ಸಾರ್ಟೆಡ್ನ ನೀವು ಇಲ್ಲಿ ಪ್ರಿಂಟ್ ಮಾಡೋದು ಬೇಡ, ಬಟ್ ನನಗೆ ಸಾರ್ಟೆಡ್ ಐಟಮ್ಸ್ ಬೇಕು ಅಂದರೆ ಏನು ಮಾಡ್ತೀರಾ? ಸೊ ಸಾರ್ಟೆಡ್ ಐಟಮ್ಸ್, ಇದು ಏನಾದರೂ ಆಗಿರ್ಬೋದು ನೇಮು. ಸೊ ಇಲ್ಲಿಗೆ ಹಾಕ್ತೀನಿ. ಸಾರ್ಟೆಡ್ ಐಟಮ್ಸ್ನ ಪ್ರಿಂಟ್ ಮಾಡಿದ್ರೆ ನೋಡಿ ಲೈಕ್ ಅದೇ ಆಗುತ್ತೆ. ಸೊ ಇದೇ ಥರ ನೀವು ಅಸೈನು ಸಹ ಮಾಡ್ಕೋಬೋದು. ಓಕೆನಾ, ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಲೈಕ್ ಇದು ಸಾರ್ಟ್ಗೂ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ. ಲೈಕ್ ಬೇಸಿಕಲಿ ಸಾರ್ಟೆಡ್ ಅನ್ನೋದು ಒಂದು ಫಂಕ್ಷನ್ನು. ಸೊ ಅದು ಐಟಮ್ಸ್ನ ಆರ್ಗ್ಯುಮೆಂಟ್ ಆಗಿ ತಗೊಂಡು ಐಟಮ್ಸ್ನ ಸಾರ್ಟ್ ಮಾಡಿ ರಿಟರ್ನ್ ಮಾಡುತ್ತೆ. ಅದನ್ನು ನಾವು ಸಾರ್ಟೆಡ್ ಐಟಮ್ಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ, ಅದನ್ನು ಪ್ರಿಂಟ್ ಮಾಡ್ತಿರೋದ್ರಿಂದ ಬರ್ತಾ ಇರೋ ಒಂದು ಔಟ್ಪುಟ್ಟು ಸಾರ್ಟ್ ಆಗಿದೆ, ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ನೆಕ್ಸ್ಟು ಸೊ ಸಮ್ ಇದೆ. ಸಮ್ ಅಂದರೆ ಏನು, ಇಲ್ಲೇ ನೋಡ್ಕೊಬಿಡಿ. ಲೈಕ್ ನಾನು ಎಲ್ಲಾನು ತೋರಿಸ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ಜಾಸ್ತಿ ಹಿಡಿದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಸೊ ಸಮ್ ಅಂದರೆ ಏನು, ನಂಬರ್ಸ್ ಇದೆ. ಸಮ್ ಆಫ್ ನಂಬರ್ಸ್ ಅಂದರೆ ಇದ್ರ ಒಳಗಡೆ ಇರೋದೆಲ್ಲಾನು ಆ್ಯಡ್ ಮಾಡಿ ನಿಮಗೆ ಟೋಟಲ್ ಸಮ್ ಕೊಡುತ್ತೆ. ಇಲ್ಲಿ ನೀವು ಟ್ರೈ ಮಾಡ್ಬೇಕು. ಇವಾಗ 1, 2, 3, 4 ಇದ್ರೆ ಏನೋ ಆ್ಯಡ್ ಮಾಡ್ತು. ಬಟ್ ಇಲ್ಲೇನಾದರೂ 1 ಇದ್ದು, ಅದಾದಮೇಲೆ ಚಂದನ್ ಅಂತ ಇದ್ದು, ಅದಾದಮೇಲೆ ಟ್ರೂ ಅಂತ ಇದ್ದು, ಬೇರೆ ಬೇರೆ ಡೇಟಾ ಟೈಪ್ಸ್ ಇದ್ರೆ ಏನಾಗುತ್ತೆ ಅಂತ ನೀವು ಟ್ರೈ ಮಾಡಿ. ಲೈಕ್ ನನಗೂ ಗೊತ್ತಿಲ್ಲ ಆಯಿತಾ. ಲೈಕ್ ನಾನು ಇವಾಗ ಟ್ರೈ ಮಾಡಿದ್ರೆ ಏನಾಗ್ಬೋದು ಅಂತ ನಂಗೆ ಗೊತ್ತಿಲ್ಲ. ಸೊ ನೀವೇ ಟ್ರೈ ಮಾಡಿಬಿಡಿ, ನಾನು ಅದನ್ನು ಮಾಡ್ಕೋತೀನಿ. ವೀಡಿಯೋದಲ್ಲಿ ಬೇಡ ಅದು. ನೆಕ್ಸ್ಟ್ ನೋಡಿ, ಕಾಮನ್ ಮೆಥಡ್ಸ್ ಬಂದು ಇಂಡೆಕ್ಸ್ ಅಂತ ಇದೆ. ಸೊ ಲೈಕ್ ಐಟಮ್ಸ್, ನಮ್ಮಲ್ಲಿ ಐಟಮ್ಸ್ ಇದೆ. ಐಟಮ್ಸ್ ಡಾಟ್ ಇಂಡೆಕ್ಸ್ ಅಂತ ಹಾಕ್ಬಿಟ್ಟು ಯಾವ ಐಟಮ್ ಅಂದರೆ ಅದು ಎಷ್ಟನೇ ಇಂಡೆಕ್ಸಲ್ಲಿ ಇದೆ ಅಂತ ಕೊಡುತ್ತೆ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇದೇ ಎಕ್ಸಾಂಪಲ್ ತೊಗೊಬಿಡೋಣ. ಇಲ್ಲಿ ಏನಿತ್ತು ನಮ್ಮದು, ಸೊ ಫ್ರೂಟ್ಸ್ ಅಂತ ಏನೋ ತೊಗೊಂಡಿದ್ವು ಅಲ್ವಾ. ಸೊ ಈ ಒಂದು ನೋಟ್ಸಲ್ಲಿ ಸೊ ಫ್ರೂಟ್ಸ್ ಆ್ಯಪಲ್, ಬನಾನಾ, ಚೆರ್ರಿ ಅಂತ ಇದೆ. ಸೊ ಇಲ್ಲಿ ಏನು ಬೇಸಿಕಲಿ ಮಾಡ್ತಾ ಇದ್ದೀವಿ ನಾವು ಅಂದರೆ, ಸೊ
ಇಲ್ಲಿ ಫ್ರೂಟ್ಸ್ ಡಾಟ್ ಇಂಡೆಕ್ಸ್ ಆಪಲ್ ಅಂದ್ರೆ ಆಪಲ್ ಯಾವ ಇಂಡೆಕ್ಸ್ ಅಲ್ಲಿ ಇದೆ, 0th ಇಂಡೆಕ್ಸ್ ಅಲ್ಲಿ ಇದೆ, ಅದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಕೌಂಟ್ ಅಂತ ಕೊಡ್ತಾ ಇದ್ದಾರೆ. ಕೌಂಟ್ ಅಂದ್ರೆ ಏನು, ಐಟಮ್ಸ್ ಡಾಟ್ ಕೌಂಟ್ ಅಂತ ಹಾಕ್ಬಿಟ್ಟು ಐಟಮ್ ನೇಮ್ ಹಾಕಿದ್ರೆ ಐಟಮ್ ನ ಎಷ್ಟು ಸಲ ಲಿಸ್ಟ್ ಗೆ ಆಡ್ ಮಾಡಿದೀವಿ ಅಂತ ಬರುತ್ತೆ. ಸೊ ನೋಡಿ, ನಂಬರ್ಸ್ ಡಾಟ್ ಕೌಂಟ್ 1 ಅಂತ ಅಂದ್ರೆ 1 3 ಸಲ ಇದೆ, ಸೊ ಔಟ್ಪುಟ್ 3 ಬಂದಿದೆ. ಆಸ್ ಸಿಂಪಲ್ ಆಸ್ ದಟ್. ಹಂಗೆ ರಿವರ್ಸು ಸಹ ವರ್ಕ್ ಆಗುತ್ತೆ. ಸೊ ನಾನು ರಿವರ್ಸ್ ತೋರಿಸ್ಬಿಡ್ತೀನಿ ಇಲ್ಲಿ. ಇವಾಗ ಸಾರ್ಟ್ ಮಾಡಿದೀರಾ, ಓಕೆ. ಸೊ ಸಾರ್ಟ್ ಮಾಡಿರೋ ಐಟಮ್ಸ್ ನಿಮಗೆ ರಿವರ್ಸ್ ಬೇಕು. ಸೊ ರಿವರ್ಸ್ ಅಂತ ಒಂದು ತಗೊಂಡು ನಾನೇನು ಮಾಡಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನ್ ಮಾಡಿದ್ರೆ ಫ್ರೂಟ್ಸ್ ಡಾಟ್ ರಿವರ್ಸ್ ಅಲ್ವಾ, ಅದೇ ರೀತಿ ಇಲ್ಲಿ ಸಾರ್ಟೆಡ್ ಐಟಮ್ಸ್ ಮೇಲೆ ಡಾಟ್ ರಿವರ್ಸ್ ನ ಕಾಲ್ ಮಾಡಿದ್ರೆ ಏನಾಗುತ್ತೆ, ಇದು ಸಾರ್ಟೆಡ್ ಐಟಮ್ಸ್. ಸಾರ್ಟೆಡ್ ಅಲ್ಲಿ ಏನಾಗಿತ್ತು 1 11 22 33 ಅಂತ ಆಗಿತ್ತಲ್ವಾ, ಇದು ಅಸೆಂಡಿಂಗ್ ಆರ್ಡರ್ ಇದೆ. ಈಗ ಡಿಸೆಂಡಿಂಗ್ ಆರ್ಡರ್ ಆಗಕ್ಕೆ ಅದು 43 23 22 11 1 ಅಂತ ಪ್ರಿಂಟ್ ಆಗಬೇಕು. ಸೊ ಅದನ್ನೇ ಮಾಡಿರೋದು ಇಲ್ಲಿ ಡಾಟ್ ರಿವರ್ಸ್ ಅಂತ ಮಾಡಿದ ತಕ್ಷಣ ಲಿಸ್ಟ್ ಐಟಮ್ಸ್ ಎಲ್ಲ ಲೈಕ್ ರಿವರ್ಸ್ ಆಗುತ್ತೆ, ಹಿಂದೆಯಿಂದ ಬರುತ್ತೆ. ಸೊ ನಾನು ಇವಾಗ ನಿಮ್ಗೆ ರನ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ. ಅದೇ ರೀತಿ ಈಗ ಸಾರ್ಟೆಡ್ ಮಾಡಿದ್ರಿ ನೋಡಿ, ಸಾರ್ಟೆಡ್ ಏನ್ ಮಾಡ್ತಿತ್ತು, ನೀವು ಇಲ್ಲಿ ಸಾರ್ಟೆಡ್ ಅಂತ ಹಾಕ್ಬಿಟ್ಟು ಅದನ್ನ ಬೇರೆ ಕಡೆಗೆ ತಗೋಬಹುದಾಗಿತ್ತು, ಬೇರೆ ಒಂದು ಲಿಸ್ಟ್ ಆಗಿ ಮಾಡ್ಕೋಬಹುದಾಗಿತ್ತು. ಬಟ್ ನಿಮ್ಗೆ ಅದೇ ಲಿಸ್ಟ್ ನ ಸಾರ್ಟ್ ಮಾಡ್ಬಿಡು, ಸೊ ಐಟಮ್ಸ್ ನೇನೆ ಸಾರ್ಟ್ ಮಾಡ್ಬಿಡು ಅಂದ್ರೆ ಐಟಮ್ಸ್ ಡಾಟ್ ಸಾರ್ಟ್ ಆಗ್ತೀರಾ. ಸೊ ಆಟೋಮೆಟಿಕ್ ಸಾರ್ಟ್ ಆಗುತ್ತೆ. ಸೊ ಈ ಸಾರ್ಟೆಡ್ ಅನ್ನೋದನ್ನ ಯೂಸೇ ಮಾಡೋದ್ ಬೇಕಾಗಿರಲ್ಲ. ಸೊ ನಾನು ಇವಾಗ ರನ್ ಮಾಡಿದ್ರೆ ಐಟಮ್ಸ್ನೇ ಪ್ರಿಂಟ್ ಮಾಡಿದ್ರು ಸಹ ಇವಾಗ ನೀವು ನೋಡ್ಬೋದು. ಓಕೆ, ಸ್ಲೋ ಆಗಿದೆ ಯಾಕೋ ಲ್ಯಾಪ್ಟಾಪ್, ಗೊತ್ತಿಲ್ಲ. ಸೊ 1 11 22 23 43 ನೋಡಿ ಎಷ್ಟು ಕ್ಲಿಯರ್ ಆಗಿ ಪ್ರಿಂಟ್ ಆಗಿದೆ. ಓಕೆ, ಯಾಕೆ ಸಾರ್ಟ್ ಮಾಡಿದ್ರಿ ನೀವು. ಓಕೆ, ಲೈಕ್ ನೀವು ಸಾರ್ಟೆಡ್ ಯೂಸ್ ಮಾಡಿ ಇನ್ನೊಂದಕ್ಕೆ ಹಾಕೊಂಡು ಇನ್ನೊಂದ ಪ್ರಿಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇಲ್ಲಿ. ಸೊ ಇದನ್ನ ಇನ್ ಪ್ಲೇಸ್ ಆಪರೇಷನ್ ಅಂತಾನೂ ಸಹ ಹೇಳ್ತೀವಿ. ಓಕೆ, ಅದನ್ನ ಸಹ ತಿಳ್ಕೊಂಡಿದ್ದೀರಾ. ಸೊ ಲ್ಯಾಪ್ಟಾಪ್ ಹೀಟ್ ಆಗೋಗಿತ್ತು, ಅದಕ್ಕೆ ಬ್ರೇಕ್ ತಗೊಂಡಿದ್ದೆ. ಸೊ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲಿಸ್ಟ್ಸ್ ಅಲ್ಲೇನೆ ಮ್ಯಾಟ್ರಿಕ್ಸ್ ಅಂತ ಎಷ್ಟೊಂದು ಜನ ಕೇಳಿರ್ತೀರಾ. ಸೊ ನಾವು ಐಪ್ಯಾಡ್ ಹೋಗೋಣ ಇವಾಗ. ಸೊ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಲೈಕ್ ನಿಮ್ಗೆ ಏನಾದ್ರು ಇನ್ನೂ ಒಂದು 12th ಸ್ಟ್ಯಾಂಡರ್ಡ್ ಏನು ಓದಿಲ್ಲ, 11th ಸ್ಟ್ಯಾಂಡರ್ಡ್ ಓದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಲೈಕ್ 10th ಅಲ್ಲಿ ಇತ್ತಾ ಅನ್ನೋದು ಗೊತ್ತಿಲ್ಲ. ಆಕಾಶ್ 10th ಅಲ್ಲಿ ಇತ್ತಾ ಮ್ಯಾಟ್ರಿಸಸ್, ಲೈಕ್ ಇತ್ತು ಅನ್ಸುತ್ತೆ. ಸೊ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ನೀವು 1 2 3 ಲೈಕ್ 2 ಡೈಮೆನ್ಷನಲ್ ಲೈಕ್ ಅರೇ ಅಂತ ಹೇಳ್ಬೋದು. ಲೈಕ್ ನೆಕ್ಸ್ಟ್ 4 5 6 ಲೈಕ್ 7 8 9 ಅದರ ಏನೋ ಒಂದು ಲೈಕ್ ಲಿಸ್ಟ್ ಇತ್ತು ಅಲ್ವಾ. ಲೈಕ್ ಮ್ಯಾಟ್ರಿಕ್ಸಸ್ ಸಹ ಒಂದು ಲಿಸ್ಟೇನೆ, ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಲಿಸ್ಟ್ ಆಫ್ ಲಿಸ್ಟ್ಸ್ ಆಗುತ್ತೆ. ಸೊ ಲಿಸ್ಟ್ ಆಫ್ ಲಿಸ್ಟ್ ಹೆಂಗಾಗ್ತಿದೆ ಇಲ್ಲಿ ನೋಡ್ಬೋದು ನೀವು. ಇದು ಒಂದು ಲಿಸ್ಟು 1 2 3 ಅನ್ನೋದೊಂದು ಲಿಸ್ಟು, 4 5 6 ಅನ್ನೋದೊಂದು ಲಿಸ್ಟು, 7 8 9 ಅನ್ನೋದೊಂದು ಲಿಸ್ಟು. ಸೊ 3 ಲಿಸ್ಟ್ನ ಹೋಲ್ಡ್ ಮಾಡಿರೋಂಥ ಒಂದು ದೊಡ್ಡ ಲಿಸ್ಟೇ ಈ ಮ್ಯಾಟ್ರಿಕ್ಸು. ಓಕೆನಾ, ಇದೇನೋ 2 ಡೈಮೆನ್ಷನಲ್ ಲಿಸ್ಟು. ಸೊ 2D ಲಿಸ್ಟ್ ಅಥವಾ 2D ಅರೇ ಅಂತ ಸಹ ನಾವು ಕರಿತೀವಿ. ಸೊ ಮ್ಯಾಟ್ರಿಸಸ್ ನಿಮಗೆ ಗೊತ್ತು ಅಂತ ಅನ್ಕೊಂಡು ನಾನು ಲೈಕ್ ಮುಂದೆ ಹೋಗ್ತಾ ಇದ್ದೀನಿ. ಲೈಕ್ ಮ್ಯಾಟ್ರಿಸಸ್ ಗೊತ್ತಿಲ್ಲ ಅಂದ್ರೆ ಬೇರೆ ವಿಡಿಯೋ ನೋಡಬೇಕಾಗುತ್ತೆ ನೀವು. ಮ್ಯಾಟ್ರಿಸಸ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಆಯ್ತಾ. ಸೊ ಅದನ್ನ ಮತ್ತೆ ಅರ್ಥ ಮಾಡಿಸುವಂತ ಯಾವುದೇ ಲೈಕ್ ನೀಡ್ ಇಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಎಷ್ಟೊಂದು ವಿಡಿಯೋಸ್ ಇದೆ ಮ್ಯಾಟ್ರಿಸಸ್. ಸೊ ಅದು ಗೊತ್ತಿದೆ ಅಂತ ಅನ್ಕೊಂಡು ಇವಾಗ ನಾವು ಲೈಕ್ ಆಕ್ಚುಯಲ್ ನೋಟ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಿ, ಮ್ಯಾಟ್ರಿಕ್ಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ 1 2 3 4 5 6 7 8 9 ಅನ್ನೋ ಒಂದು 3 ಲಿಸ್ಟ್ ನ ಮ್ಯಾಟ್ರಿಕ್ಸ್ ಅನ್ನೋ ಒಂದು ದೊಡ್ಡ ಲಿಸ್ಟ್ ಒಳಗೆ ಇಟ್ಟಿದ್ದೀನಿ. ನಾನು ಅವಾಗಲೇ ಹೇಳಿದೆ ಲಿಸ್ಟ್ ಒಳಗಡೆ ನೀವು ಏನನ್ನಾದ್ರೂ ಇಡ್ಬೋದು. ಸೊ ಸ್ಟ್ರಿಂಗೇ ಇಡಬೇಕು, ನಂಬರ್ಸೇ ಇಡಬೇಕಂತ ಏನಿಲ್ಲ. ಸೊ ಬೇಸಿಕಲಿ ಲೈಕ್ ನಾವು ಮ್ಯಾಟ್ರಿಕ್ಸ್ ನಾವು ಕೋಡಲ್ಲಿ ತಿಳ್ಕೊಳ್ಳೋಣ ಹೇಗೆ ಮಾಡ್ತೀವಂತ. ಸೊ ಇಲ್ಲಿ ನಾವು ಎಂ ಅನ್ನೋ ಒಂದು ಮ್ಯಾಟ್ರಿಕ್ಸ್ ತಗೋತಾ ಇದ್ದೀನಿ. ಸೊ ಇಲ್ಲಿ ನೀವು ಮೊದಲು 1 2 3 ಅಂತ ತಗೋತಿದ್ರಿ ಅಲ್ವಾ, ಅದೇ ರೀತಿ ನೀವೇನ್ ಇಂಟೀಜರ್ಸ್ ನ ಒಳಗಡೆ ಇಡ್ತಿದ್ರಿ, ಅದೇ ರೀತಿ ಇಲ್ಲಿ ನೀವು 1 2 3 ಲೈಕ್ 2 ಡೈಮೆನ್ಷನಲ್ ಲೈಕ್ 2 into 2 ಮ್ಯಾಟ್ರಿಕ್ಸ್ ಮಾಡೋಣ. ಸೊ ಇದೇನಾಗುತ್ತೆ 1 2 and 3 4 ಅಂದ್ರೆ ಇದು ಬೇಸಿಕಲಿ ಏನಾಗುತ್ತೆ ಅಂತ ಗೊತ್ತಾ. ಲೈಕ್ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ನೋಡಿರ್ಬೋದು, ಲೈಕ್ 2 into 2 ಲೈಕ್ 1 2 3 4 ಅನ್ನೋ ಮ್ಯಾಟ್ರಿಕ್ಸ್ ನೋಡಿ, 2x2 ಮ್ಯಾಟ್ರಿಕ್ಸ್. ಸೊ ಈ ಮ್ಯಾಟ್ರಿಕ್ಸ್ ಆಗುತ್ತೆ ನಾವೇನು ಕೋಡ್ ಬರ್ದ್ವು ಅದರಿಂದ. ಸೊ ಹಿಂಗೆ ಇದನ್ನ ಪ್ರಿಂಟ್ ಮಾಡಿ ನೋಡೋಣ ಹೇಗೆ ಪ್ರಿಂಟ್ ಆಗುತ್ತೆ ಅಂತ. ಹಿಂಗೆ ಪ್ರಿಂಟ್ ಆಗುತ್ತೆ ನಿಮಗೆ, ನೀವು ಮ್ಯಾಟ್ರಿಕ್ಸ್ ಬರೀತೀರಾ ನೋಡಿ, ಆ ಥರ ಎಲ್ಲ ಪ್ರಿಂಟ್ ಆಗಲ್ಲ ಆಯ್ತಾ. ನೋಡಿ 1 2 3 4. ಸೊ ಇದರಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಏನೇ ಮಾಡಬೇಕು ಅಂದ್ರೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಬಟ್ ದೆನ್ ಇದು ಒಂದು ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ನಿಮಗೆ ಲಿಸ್ಟ್ ಒಳಗಡೆನೂ ಸಹ ಲಿಸ್ಟ್ನ ಇಡ್ಬೋದು, ನೆಸ್ಟೆಡ್ ಲಿಸ್ಟ್ಸ್ನ ಮಾಡ್ಬೋದು ಅಂತ ಹೇಳಕ್ಕೆ. ಬಟ್ ದೆನ್ ಲಿಸ್ಟ್ ಒಳಗಡೆ ಲಿಸ್ಟ್ ಅಷ್ಟೇ ಅಲ್ಲ, ಈ ಲಿಸ್ಟ್ ಒಳಗಡೆ ಇನ್ನೊಂದು ಲಿಸ್ಟ್ ಇಡ್ಬೋದು. ಓಕೆ, 1 3 ಅಂತ ಹಾಕಿ ಮತ್ತೆ ಇನ್ನೊಂದು ಎಲಿಮೆಂಟ್ ಕೊಟ್ಟು 2 3. ಓಕೆ, ಆ ಥರ ಎನ್ ಡೈಮೆನ್ಷನ್ ಅಂದ್ರೆ ಏನು, ಎಷ್ಟಾರು ಲಿಸ್ಟ್ ಒಳಗಡೆ ಲಿಸ್ಟ್ ನೀವು ನೆಸ್ಟ್ ಮಾಡ್ತಾ ಹೋಗ್ಬೋದು. ಇದೇನು ಲಿಸ್ಟ್ ಒಳಗಡೆ ಲಿಸ್ಟ್ ಮಾಡ್ತಿದೀವಿಲ್ಲ, ಇದನ್ನೇನೆ ನಾವು ನೆಸ್ಟಿಂಗ್ ಅಂತ ಕರಿತೀವಿ. ನೆಸ್ಟಿಂಗ್ ಇದರಲ್ಲಿ ನಿಮಗೆ ಮುಂದೆನೂ ಬರುತ್ತೆ ಏನೇನಕ್ಕೆ ಅಂತ. ಲೈಕ್ ಬಟ್ ಇದರಲ್ಲಿ ಲಿಸ್ಟ್ನ ನಾವು ನೆಸ್ಟ್ ಮಾಡ್ತಾ ಇದ್ದೀವಿ ಅಂತಲೂ ಸಹ ಹೇಳ್ಬೋದು. ಇದನ್ನು ಯಾಕೆ ಯೂಸ್ ಮಾಡ್ತೀವಿ, ಇದು ಏನಕ್ಕೆ ಆ್ಯಕ್ಚುಲಿ ಅಂತ ಎಲ್ಲ ನಾವು ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಲೈಕ್ 1 2 3 4 ಅನ್ನೋ ಒಂದು ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ. ಸೊ ಈ ಮ್ಯಾಟ್ರಿಕ್ಸಲ್ಲಿ ನೀವು ಈ 2 ಪ್ರಿಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಓಕೆ, 2 ಏನು, ಈ ಒಂದು ಲಿಸ್ಟಲ್ಲಿ ಅದು ಫಸ್ಟ್ ಇಂಡೆಕ್ಸಲ್ಲಿ ಏನೋ ಇದೆ. ಬಟ್ ಈ ಲಿಸ್ಟಲ್ಲಿ ಹೆಂಗೆ ಪ್ರಿಂಟ್ ಮಾಡೋದು,
ಸೊ ಈ ಲಿಸ್ಟಲ್ಲಿ ನೀವೇನಾದರೂ ಎಮ್ ಆಫ್ ಝೀರೋ ಅಂತ ಕೊಟ್ಬಿಟ್ರೆ ಏನು ಪ್ರಿಂಟ್ ಆಗುತ್ತೆ, ಎಮ್ ಆಫ್ ಝೀರೋ ಅಂತ ಕೊಟ್ಟರೆ ನೀವು ಒನ್ ಪ್ರಿಂಟ್ ಆಗುತ್ತೆ ಅಂತ ಅನ್ಕೋತಿರ್ಬೋದು, ಬಟ್ ಲೈಕ್ ಸ್ವಲ್ಪ ಜನ. ಬಟ್ ದೆನ್ ಆ್ಯಕ್ಚುಲಿ ಏನು ಪ್ರಿಂಟ್ ಆಗುತ್ತೆ ಅಂದರೆ 1,2 ಪ್ರಿಂಟ್ ಆಗ್ತಿದೆ. ಯಾಕಂದರೆ ಈ ಲಿಸ್ಟು ದೊಡ್ಡ ಲಿಸ್ಟ್ ಇದೆ ನೋಡಿ, ಈ ಲಿಸ್ಟು, ಸೊ ಈ ಸ್ಕ್ವೇರ್ ಬ್ರಾಕೆಟ್ಸಿಂದ ಲೈಕ್ ಕವರ್ ಆಗಿರೋದು, ಇದರಲ್ಲಿ ಲಿಸ್ಟ್ಗಳೇ ಐಟಮ್ಸು. ಸೊ ಝೀರೋತ್ ಐಟಮಲ್ಲಿ ಇದೊಂದು ಲಿಸ್ಟ್ ಇದೆ. ಓಕೆ, ಸೊ ಝೀರೋತ್ ಐಟಮಲ್ಲಿ ಆ ಲಿಸ್ಟ್ ಸಿಕ್ತು. ಆ ಲಿಸ್ಟ್ ಒಳಗಡೆ ನನಗೆ ಫಸ್ಟ್ ಎಲಿಮೆಂಟ್ ಬೇಕು. ಓಕೆ, ಇದು ಝೀರೋ, ಇಷ್ಟು ಮಾಡಿದ್ರೆ ನಿಮಗೆ ಇದೇನೋ ಪ್ರಿಂಟ್ ಆಗುತ್ತೆ. ಇದ್ರೊಳಗಡೆ ನನಗೆ ಫಸ್ಟ್ ಇಂಡೆಕ್ಸ್ ಬೇಕು, 2 ಬೇಕು ಅಂದರೆ ಫಸ್ಟ್ ಇಂಡೆಕ್ಸ್ ಬೇಕು ಅಂತ ಮತ್ತೆ ಹಾಕ್ಬೋದು. ಸೊ ನೀವು ಮತ್ತೆ ನೆಕ್ಸ್ಟ್ ಮಾಡ್ತಾ ಇದ್ರೆ ಮತ್ತೆ ಹಿಂಗೆ ಹೋಗ್ತಾ ಇರ್ಬೋದು. ಓಕೆ, ಸೊ ಆಸ್ ಸಿಂಪಲ್ ಆಸ್ ದಟ್. ಬಟ್ ಇಲ್ಲಿ 2D ಇರೋದ್ರಿಂದ ಸೊ ಸೆಕೆಂಡ್ 2 ಇಂಡೆಕ್ಸ್ ಕೊಡಬೇಕಾಗುತ್ತೆ. ನಾನು ರನ್ ಮಾಡಿದ್ರೆ ನೋಡಿ ನಿಮಗೆ 2 ಪ್ರಿಂಟ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ನಾವು ಲಿಸ್ಟ್ಗೆ ಏನೇನು ಆಪರೇಷನ್ ಮಾಡೋದು ಅದೇ ಆಪರೇಷನ್ಸ್ ಮೆಥಡ್ಸ್ ಇಲ್ಲೂ ಸಹ ಮಾಡ್ಬೋದು. ಲೈಕ್ ನೀವು ಟ್ರೈ ಔಟ್ ಮಾಡಿ, ಲೈಕ್ ಆದಷ್ಟು ಹೋಮ್ವರ್ಕ್ನ ಸಾಲ್ವ್ ಮಾಡಾದ್ಮೇಲೆ ನೀವೇ ಚಾಲೆಂಜಿಂಗ್ ಕ್ವಶನ್ಸ್ ತೊಗೊಂಡು ಸಾಲ್ವ್ ಮಾಡಿ. ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಕೇಳಿ, ಹೇಗೆ ಲೈಕ್ ಸ್ವಲ್ಪ ಕ್ವಶನ್ಸ್ ಕೊಡು ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಲೈಕ್ ತುಂಬ ಒಂದು ಹೋಲ್ಡ್ ಸಿಗುತ್ತೆ ಲಿಸ್ಟ್ಸ್ ಮೇಲೆ. ಲಿಸ್ಟ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೆಕ್ಸ್ಟ್ ನಾವು ಟಪಲ್ಸ್ ಆ್ಯಂಡ್ ಸೆಟ್ಸ್ ಎಲ್ಲ ಕಲಿತಾ ಇರ್ತೀವಿ. ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಿಮಗೆ ಫೈನಲ್ ಆಗಿ ಒಂದು ಮಿಸ್ ಮಾಡಿದ್ದೀನಿ. ಸೊ ನೀವೇನಾದರೂ ಪ್ರಿಂಟ್ ಮಾಡಬೇಕಾದ್ರೆ ಯಾವುದೋ ಒಂದು ಲಿಸ್ಟ್ ಇಟ್ಕೊಂಡು ಅದನ್ನು ನೀವೇನಾದರೂ ಟೈಪ್ ಅಂತ ತಗೊಂಡು ಆ ಎಮ್ನ ಲೈಕ್ ಆ ಲಿಸ್ಟ್ನ ಪಾಸ್ ಮಾಡಿದ್ರೆ, ಮೊದಲು ನಾವು ಟೈಪ್ ಆಫ್ ಸ್ಟ್ರಿಂಗು, ಟೈಪ್ ಆಫ್ ಇಂಟ್ ಎಲ್ಲ ನೋಡ್ತಿದ್ವಿ ನೋಡಿ, ಇದು ಯಾವ ಡೇಟಾ ಟೈಪ್ ಅಂತ ನೋಡಿದ್ರೆ ಇದು ಒಂದು ಕ್ಲಾಸ್ ಆಗಿರುತ್ತೆ, ಲಿಸ್ಟ್ ಅನ್ನೋ ಕ್ಲಾಸೇ ಆಗಿರುತ್ತೆ. ಓಕೆ, ಸೊ ಇದೇನು ಕ್ಲಾಸ್ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಎಲ್ಲಿ ಬರುತ್ತೆ, ಆಬ್ಜೆಕ್ಟ್ ಓರಿಯೆಂಟೆಡಲ್ಲಿ, ಅದನ್ನು ಸಹ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಲೈಕ್ ಸೀರೀಸ್ ಇಲ್ಲಿವರೆಗೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೆ. ಇದು ಹೆಲ್ಪ್ ಆಗ್ತಿದೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೆಲ್ಪ್ ಮಾಡಿ, ಶೇರ್ ಮಾಡೋ ಮುಖಾಂತರ. ಆ್ಯಂಡ್ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಇವಾಗ ಮುಗಿಸೋಣ. ನೆಕ್ಸ್ಟ್ ವೀಕಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.